ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 617 ಆಗುತ್ತೆ ಮತ್ತು ಆಗಸ್ಟ್ 2024 8ನೇ ಭಾಗದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮುಂದಿನ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಸಾಕಷ್ಟು ವಿಡಿಯೋಗಳಿದಾವೆ. ಸೊ ಎಲ್ಲವನ್ನ ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ, ಜೊತೆಗೆ ನಮ್ಮ ಟೀಮ್ಗೂ ಕೂಡ ಬೆಂಬಲವನ್ನ ನೀಡಿ. ಸೊ ಇವತ್ತು ಆಗಸ್ಟ್ 2024 ಪಾರ್ಟ್ 8 ಆಗುತ್ತೆ. ನನ್ನ ಒಂದಷ್ಟು ಕಿರು ಪರಿಚಯ ಕೂಡ ಇಲ್ಲಿದೆ. ಜೊತೆಗೆ ಇಲ್ಲಿ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಬೆಂಬಲವೂ ಕೂಡ ಅಗತ್ಯವಾಗುತ್ತೆ ಅಂತ ಹೇಳ್ತಾ, ಸೊ ಯಾರಿಗೆ ಸಾಧ್ಯ ಇದೆ ಅವರು ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೆ ನಿಮ್ಮ ಸಹಕಾರವನ್ನು ನೀಡ್ತೀರಾ ಅಂತ ಭಾವಿಸ್ತಾ, ಈಗ ಆಗಸ್ಟ್ 2024 ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಇದು ಪಾರ್ಟ್ 8 ಆಗುತ್ತೆ. ಸೊ ಜೂಲೈನಲ್ಲಿ ಅಂದ್ರೆ 2024ನೇ ವರ್ಷದ ಜೂಲೈ ತಿಂಗಳ ಚಿಲ್ಲರೆ ಹಣದುಬ್ಬರ ಅಥವಾ ರಿಟೇಲ್ ಇನ್ಫ್ಲೇಷನ್ ಅಥವಾ CPI ಅಂತ ಕರಿತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಒಂದು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಸಾಮಾನ್ಯವಾಗಿ ಚಿಲ್ಲರೆ ಹಣದುಬ್ಬರ RBI ನ ಒಂದು ಥ್ರೆಶೋಲ್ಡ್ ಅಂತ ಕರಿತೀವಿ. ಆ ಥ್ರೆಶೋಲ್ಡ್ ಇರ್ತಕ್ಕಂಥದ್ದು 4%. ಈ 4%ಗಿಂತಲೂ ಮೇಲೆ ಇದ್ರೆ ಅದು ರೆಡ್ ಝೋನ್ ಆಗುತ್ತೆ. ರೆಡ್ ಝೋನ್, ಈ ರೆಡ್ ಝೋನ್ ಅಲ್ಲಿ ಇದ್ದಾಗ RBI ತನ್ನ ರೆಪೋ ದರವನ್ನ ಏರಿಸ್ತಾ ಹೋಗುತ್ತೆ, ಅಥವಾ ರೆಪೋ ದರ ಏನಾದ್ರೂ ಆಲ್ರೆಡಿ ಹೈ ಅಲ್ಲಿದ್ರೆ ಇಳಿಸದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸಿಂಪಲ್ ಆಗಿ, ಚಿಲ್ಲರೆ ಹಣದುಬ್ಬರ ಕಡಿಮೆ ಇದ್ದಷ್ಟು ರೆಪೋ ದರ ಕಡಿಮೆ ಆಗ್ತಾ ಹೋಗುತ್ತೆ. ಚಿಲ್ಲರೆ ಹಣದುಬ್ಬರ ಏರಿಕೆ ಆದಷ್ಟು ರೆಪೋ ದರವನ್ನ ಏರಿಸುವ ಮೂಲಕ ದೇಶದ ಅರ್ಥವ್ಯವಸ್ಥೆಯಲ್ಲಿನ ಹಣದ ಹರಿವನ್ನ ಕಡಿಮೆ ಮಾಡ್ತಕ್ಕಂತಹ RBI ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅಂದ್ರೆ ಅದೇ ರೆಪೋ ದರದ ಏರಿಳಿತವಾಗುತ್ತೆ. ಸೊ ಎಕನಾಮಿಕ್ಸ್ ಕ್ಲಾಸ್ ಅಲ್ಲಿ, ಬಜೆಟ್ ಅಲ್ಲಿ ಮತ್ತೆ ಎಕನಾಮಿಕ್ ಸರ್ವೆಯಲ್ಲಿ ಸೊ ರೆಪೋ ದರ ಯಾವ ರೀತಿಯಾಗಿ ದೇಶದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಸೊ ಮತ್ತೊಮ್ಮೆ ನಾನು ಬಹಳ ಡೀಪ್ ಆಗಿ ಹೋಗಕ್ಕೆ ಹೋಗಲ್ಲ. ಸಿಂಪಲ್ ಆಗಿ ಚಿಲ್ಲರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಎಷ್ಟಿದೆ ಅಂದ್ರೆ 2024 ಜುಲೈ ಅಂಕಿಅಂಶಗಳ ಪ್ರಕಾರ 3.54% ಇಳಿತವಾಗಿದೆ. 3.54 CPI ವ್ಯಾಲ್ಯೂ. ಹಾಗಾಗಿ ಕಳೆದ 5 ವರ್ಷಗಳಲ್ಲಿಯೇ ಕನಿಷ್ಠ ಮಟ್ಟಕ್ಕೆ ಇವತ್ತು ಚಿಲ್ಲರೆ ಹಣದುಬ್ಬರ ಇಳಿದಿರೋದ್ರಿಂದ ಒಂದು ಕಡೆ ನಮ್ಮ ದೇಶದ RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಅಂತ ಏನ್ ಕರಿತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ರೆಪೋ ದರವನ್ನ 6.5% ಇಂದ ಈಗ ಕೆಳಗಿಳಿಸುವ ಎಲ್ಲಾ ಮುನ್ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಸತತ 9ನೇ ಬಾರಿಗೂ ಕೂಡ ಯಾವುದೇ ಏರಿಳಿತವನ್ನ ಮಾಡಿಲ್ಲ RBI ರೆಪೋ ದರದಲ್ಲಿ. ಆದ್ರೆ ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಲ್ಲಿ, MPC ಮೀಟಿಂಗ್ ಅಲ್ಲಿ ಮೋಸ್ಟ್ಲಿ ತಗ್ಗಿಸಬಹುದು, ಅಥವಾ ಇಲ್ಲ ಇನ್ನೊಂದ್ ಸ್ವಲ್ಪ ದಿನ ನೋಡೋಣ, ಇದು 3.54 ಇಳಿದಿದೆ ಅನ್ನೋ ಮಾತ್ರಕ್ಕೆ ನೆಕ್ಸ್ಟ್ ಮಂತ್ ಏರಿಕೆ ಆಗ್ಬಿಟ್ರೆ ಹೇಗೆ ಅನ್ನುವ ಅಂಶಗಳು ಕೂಡ ಗಮನದಲ್ಲಿ ಇರಬೇಕು. ಇನ್ನೊಂದ್ ಕಡೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಆಗಿರ್ತಕ್ಕಂಥ ಫೆಡರಲ್ ರಿಸರ್ವ್ ಕೂಡ, ಫೆಡರಲ್ ಬ್ಯಾಂಕ್ ಕೂಡ ಏನ್ ಹೇಳ್ತಾ ಇದೆ, ನಾವು ಕೂಡ ರೆಪೋ ದರವನ್ನ ಅಂದ್ರೆ ಅಮೆರಿಕದ ರೆಪೋ ದರವನ್ನ, ಬಡ್ಡಿ ದರವನ್ನ ಸೊ ಇಳಿಸ್ತೀವಿ ಅನ್ನೋ ಮಾತು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಇವೆಲ್ಲವೂ ಸುದ್ದಿಯಲ್ಲಿ ನೆನಪಿರಲಿ. ಈಗ ರಿಟೇಲ್ ಇನ್ಫ್ಲೇಷನ್ ಈಜಸ್ಟ್ 3.54% ಇನ್ ಜುಲೈ, 5-year ಲೋ ಅಂತ ಇದೆ. ಹಾಗಾದ್ರೆ ಏನಿದೆ ಪೇಪರ್ ಆರ್ಟಿಕಲ್? ಆಹಾರ ಪದಾರ್ಥಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ. RBI ನ ಗುರಿಯಾಗಿರ್ತಕ್ಕಂಥ 4% ಕಡಿಮೆ ಮೊಟ್ಟ ಮೊದಲ ಬಾರಿಗೆ 5 ವರ್ಷದಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಚಿಲ್ಲರೆ ಹಣದುಬ್ಬರ. ಆಹಾರ ಪದಾರ್ಥಗಳ ಬೆಲೆ ಇಳಿಕೆಯಿಂದ ದೇಶದ ಚಿಲ್ಲರೆ ಹಣದುಬ್ಬರವು 2024 ಜುಲೈ ತಿಂಗಳಲ್ಲಿ 3.54% ಇಳಿಕೆಯಾಗಿದೆ. ಇದು 5 ವರ್ಷದ ಕನಿಷ್ಠ ಮಟ್ಟದ್ದಾಗಿದೆ ಅನ್ನೋದನ್ನ ಗಮನಿಸಬೇಕು. ಕಳೆದ ವರ್ಷದ ಜುಲೈ ಅಂದ್ರೆ 2023 ಜುಲೈ ತಿಂಗಳಲ್ಲಿ 7.44 ಅಥವಾ 7.44 ಇದ್ದಷ್ಟು 2024 ಜುಲೈಗೆ ಬಂದಾಗ 3.54 ಇಳಿಕೆಯಾಗಿದೆ. ಕಳೆದ ತಿಂಗಳು 5.08 ಇತ್ತು, ಅದರ ಹಿಂದಿನ ತಿಂಗಳು 4.8 ಇತ್ತು, ಅದರ ಹಿಂದಿನ ತಿಂಗಳು 4.83 ಇತ್ತು. ಸೊ 4 ಕೆಳಗೆ ಬಂದಿದ್ದು ಇದೇ ಮೊದಲ ಬಾರಿಗೆ. ಹೀಗೆ ಗ್ರಾಹಕ ಬೆಲೆ ಸೂಚ್ಯಾಂಕ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಚಿಲ್ಲರೆ ಹಣದುಬ್ಬರ ಅಂತ ಏನು ಕರಿತೀವಿ, CPI ಆಧಾರಿತ ಚಿಲ್ಲರೆ ಹಣದುಬ್ಬರವು ಅಥವಾ ಅದರ ದರವು ಜೂನ್ನಲ್ಲಿ 5.08% ಇದ್ದಂಥದ್ದು ಈಗ
3.54ಕ್ಕೆ ಇಳಿಕೆಯಾಗಿದೆ. ಇದೇ CPI 2023 ಇದೇ ಜುಲೈಯಲ್ಲಿ 7.44%ರಷ್ಟಿತ್ತು. ಚಿಲ್ಲರೆ ಹಣದುಬ್ಬರವು 2019 ಸೆಪ್ಟೆಂಬರ್ ನಂತರ ಮೊದಲ ಬಾರಿಗೆ ರಿಸರ್ವ್ ಬ್ಯಾಂಕ್ ನ ಗುರಿಯಾಗಿರ್ತಕ್ಕಂತಹ 4%ಕ್ಕಿಂತ ಕಡಿಮೆಯಾಗಿದೆ ಅನ್ನೋದನ್ನ ಗಮನಿಸಬೇಕು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಆಹಾರ ಪದಾರ್ಥಗಳ ಬೆಲೆ ಇಳಿಕೆಯಾಗಿದೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಸೊ ಈ ಅಂಕಿಅಂಶಗಳನ್ನ ರಿಲೀಸ್ ಮಾಡ್ತಕ್ಕಂತಹ ಸಂಸ್ಥೆ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅನ್ನೋದನ್ನ ಗಮನಿಸ್ತಾ 2019 ಸೆಪ್ಟೆಂಬರ್ ಅಲ್ಲಿ ಚಿಲ್ಲರೆ ಹಣದುಬ್ಬರವು 3.99ರಷ್ಟು ದಾಖಲಾಗಿತ್ತು. ಅದಾದ ನಂತರ ಈಗ ಮತ್ತೊಮ್ಮೆ 2024 ಜುಲೈಯಲ್ಲಿ 3.54 ಇಳಿಕೆ ಆಗೋದರೊಂದಿಗೆ ಕಳೆದ 5 ವರ್ಷದಲ್ಲಿಯೇ ಕನಿಷ್ಠವಾಗಿರತಕ್ಕಂಥ ಹಣದುಬ್ಬರವನ್ನ ಇವತ್ತು ಕಾಣ್ತಾ ಇದ್ದೀವಿ. ಹಾಗಾದ್ರೆ 4.2 ಇಂಡಸ್ಟ್ರಿಯಲ್ ಔಟ್ಪುಟ್ ಆದ್ರೆ 3.54 ನಮ್ಮ ರಿಟೇಲ್ ಇನ್ಫ್ಲೇಷನ್ ಆಗುತ್ತೆ ಅನ್ನೋದನ್ನ ಗಮನಿಸಬಹುದು. 7.44 ಇಂದ ಈಗ 3.54ಗೆ ಬಂದಿದೆ ಕಳೆದ 1 ವರ್ಷದಲ್ಲಿ. ಎಕನಾಮಿಕ್ ಸರ್ವೆಯ ಚಾಪ್ಟರ್ 1 ನಲ್ಲಿ ರಾಜ್ಯ ಆದಾಯ ಬೆಲೆಗಳು ಹಣದುಬ್ಬರ ಎನ್ನುವ ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಎನ್ನುವ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಹಣದುಬ್ಬರವನ್ನ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಆರ್ಥಿಕ ಸಮೀಕ್ಷೆ ಮೇಲೆ ಕೇವಲ ಒಂದೇ ಚಾಪ್ಟರ್ ಅಲ್ಲ, ಬದಲಾಗಿ 13 ಚಾಪ್ಟರ್ಗಳ ಮೇಲೆ ಸುಮಾರು 16 ಗಂಟೆಗಳ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದೀನಿ. ಯಾರಿಗೆ ಸಾಧ್ಯ ಇದೆ ಹೋಗಿ ನೋಡಬಹುದು. ಅದರಲ್ಲಿ ಮೊದಲನೇ ಭಾಗದಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ಒಂದು ಪ್ರಶ್ನೆಯನ್ನ 18ನೇ ಪ್ರಶ್ನೆಯನ್ನ ಭಾರತದಲ್ಲಿ ಪ್ರಸ್ತುತ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಮಾಪನಗಳ ಬಗ್ಗೆ ಮಾತಾಡ್ತಾ ಇದೆ. ಪ್ರೆಸೆಂಟ್ಲಿ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕಂಪೈಲ್ಡ್ ಇನ್ ಇಂಡಿಯಾ ಆರ್, ಮೊದಲನೇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ದ ಇಂಡಸ್ಟ್ರಿಯಲ್ ಲೇಬರರ್ಸ್, ಔದ್ಯಮಿಕ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಾಂಕ. ಎರಡನೇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅಗ್ರಿಕಲ್ಚರಲ್ ಲೇಬರರ್ಸ್, ಅಂದ್ರೆ ಕೃಷಿ ಕಾರ್ಮಿಕರಿಗೆ CPI, ಇನ್ನೊಂದು ಗ್ರಾಮೀಣ ಕಾರ್ಮಿಕರಿಗೆ CPI, ಮತ್ತೊಂದು ಗ್ರಾಮೀಣ ಮತ್ತು ನಗರ ಕಾರ್ಮಿಕರಿಗೆ CPI. ಈ 4 ಕೂಡ ಭಾರತದಲ್ಲಿ CPI ಅನ್ನ ಕಂಪೈಲ್ ಮಾಡಿ ರಿಲೀಸ್ ಮಾಡಲಾಗುತ್ತೆ. ಆ 4ರಲ್ಲಿ ಮೊದಲ 3 ಸೂಚ್ಯಾಂಕಗಳನ್ನ ಶಿಮ್ಲಾದಲ್ಲಿರ್ತಕ್ಕಂತಹ ಕಾರ್ಮಿಕ ಬ್ಯೂರೋ, ಲೇಬರ್ ಬ್ಯೂರೋ ಆಫೀಸ್ ರಿಲೀಸ್ ಮಾಡಿದ್ರೆ, ಕೊನೆಯದಾಗಿರ್ತಕ್ಕಂತಹ ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದ್ರೆ ರೂರಲ್ ಅಂಡ್ ಅರ್ಬನ್ ಲೇಬರರ್ಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಕ್ಕಂತಹ ಸಂಸ್ಥೆ ಕೇಂದ್ರದ ನವದೆಹಲಿಯಲ್ಲಿರ್ತಕ್ಕಂತಹ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಓಕೆ, ಇದು ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಈ 4ನೇ ಇಂಡೆಕ್ಸ್ ಆಗುತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಯಾರು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆಯ ಮೊದಲನೇ ಚಾಪ್ಟರ್ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ನೋಡಿಲ್ದೆ ಹೋದ್ರೆ ಹೋಗಿ ನೋಡಿ, ಅದರಲ್ಲಿ ಇನ್ನಷ್ಟು ಸಾಕಷ್ಟು ಡೀಟೇಲ್ಸ್ ಅನ್ನ ಡಿಸ್ಕಷನ್ ಮಾಡಿದೀನಿ ಅಂತ ಹೇಳ್ತಾ ಈಗ ನಾವು 2ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಹಾಗಾದ್ರೆ 2ನೇ ಪ್ರಶ್ನೆಯಲ್ಲಿ ನೇರ ತೆರಿಗೆ ಸಂಗ್ರಹ 22% ಹೆಚ್ಚಳವಾಗಿದೆ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಆಗಿದೆ ಅಂತ ಕೇಳೋದಕ್ಕಿಂತಲೂ ಇಲ್ಲಿ ಸರ್ಕಾರದ ತೆರಿಗೆ ಒಂದು ಕಲೆಕ್ಷನ್ ಅಲ್ಲಿ 2 ರೀತಿಯ ತೆರಿಗೆಗಳು ಬರ್ತವೆ. ಒಂದು ನೇರ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ ಅಲ್ವಾ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಬಹಳ ಎಕ್ಸಾಮ್ ಅಲ್ಲಿ ಕೇಳಿದರೆ ಕೆಳಗಿನವುಗಳಲ್ಲಿ ಯಾವುದು ನೇರ ತೆರಿಗೆ ಆಗಿದೆ, ಅಥವಾ GSTಯು ಒಂದು ಯಾವ ರೀತಿಯ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಬರುತ್ತಲ್ವಾ, ಇನ್ಕಮ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅದು ನೇರ ತೆರಿಗೆಯ ಅಥವಾ ಪರೋಕ್ಷ ತೆರಿಗೆಯ. ಅದಕ್ಕೋಸ್ಕರ ಆ ಅಂಶವನ್ನ ತಿಳಿಸೋದಕ್ಕೋಸ್ಕರ ನೇರ ತೆರಿಗೆ ಸಂಗ್ರಹದಲ್ಲಿ 22% ಹೆಚ್ಚಳ ಆಗಿದೆ ಅನ್ನುವ ಆರ್ಟಿಕಲ್ ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಹಾಗಾದ್ರೆ ನೇರ ತೆರಿಗೆ ಸಂಗ್ರಹ 22% ಹೆಚ್ಚಳವಾಗಿದೆ. 2024-25 ಹಣಕಾಸು ವರ್ಷ ಆರಂಭವಾಗಿದ್ದು ಏಪ್ರಿಲ್ 1ರಿಂದ. ಯಾವುದೇ ಒಂದು ಆರ್ಥಿಕ ವರ್ಷ ಭಾರತದಲ್ಲಿ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ವರ್ಷದ ಮಾರ್ಚ್ 31ಕ್ಕೆ ಕೊನೆಗೊಳ್ಳುತ್ತದೆ. ಈ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಆಗಸ್ಟ್ 11ರವರೆಗಿನ ನಿವ್ವಳ ನೇರ ತೆರಿಗೆ ಸಂಗ್ರಹವು 22% ಏರಿಕೆಯಾಗಿದ್ದು 6.93 ಲಕ್ಷ ಕೋಟಿ ಸಂಗ್ರಹವಾಗಿದೆ. ಹಾಗಾದ್ರೆ ನೇರ ತೆರಿಗೆಯಲ್ಲಿ ಯಾವ್ದಾದ್ರು ಬರುತ್ತಂದ್ರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಅದೇ ರೀತಿಯಾಗಿ ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಈಗ ನಾವು ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿದ್ರೆ ನಾವೇನ್ ಮಾಡ್ತೀವಿ, ಟ್ಯಾಕ್ಸ್ ಅನ್ನು ಏನ್ ಕಟ್ತೀವಿ ಅದು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಬಂದ್ರೆ ಸಂಸ್ಥೆಗಳು, ದೊಡ್ಡ ದೊಡ್ಡ ಕಂಪನಿಗಳು ಕಟ್ತಕ್ಕಂಥದ್ದು ಕಾರ್ಪೊರೇಟ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರುತ್ತೆ. ಅದೇ ನಾವು ಇನ್ನೊಂದು ರೀತಿಯ ಟ್ಯಾಕ್ಸ್ ಅನ್ನು ಕಟ್ತೀವಿ, GST ಅನ್ನ ನೇರವಾಗಿ ಸರ್ಕಾರಕ್ಕೆ ಕಟ್ಟೋದಿಲ್ಲ,
ನಾವು ಏನೇ ಒಂದು ವಸ್ತು ತೆಗೆದುಕೊಂಡ್ರು ಆ ವಸ್ತುವನ್ನ ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ ಅವ್ರಿಗೆ ದುಡ್ಡು ಕೊಡ್ತೀವಿ, ಅವರು ನಂತರ GST ಫೈಲ್ ಮಾಡ್ತಾರೆ. ಸೊ ಹೀಗೆ GST ಒಂದು ಪರೋಕ್ಷ ತೆರಿಗೆ ಆದ್ರೆ ಇನ್ಕಮ್ ಟ್ಯಾಕ್ಸು, ಪರ್ಸನಲ್ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸ್ಗಳು ನೇರ ತೆರಿಗೆಗಳಾಗ್ತವೆ ಅನ್ನೋದನ್ನ ಗಮನಿಸಬೇಕು. ಹಾಗಾದ್ರೆ ವೈಯಕ್ತಿಕ ಆದಾಯ ತೆರಿಗೆ ಅಥವಾ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನಿದೆಯೋ ಅದು 4.47 ಲಕ್ಷ ಕೋಟಿಗಳು ಮತ್ತು ಕಂಪನಿಗಳ ವರಮಾನ ತೆರಿಗೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ CIT 2.22 ಲಕ್ಷ ಕೋಟಿ ಇದರಲ್ಲಿ ಸೇರಿದೆ. ಜೊತೆಗೆ ಇನ್ನೊಂದು ಷೇರು ವಹಿವಾಟು ತೆರಿಗೆ ಅಂತ ಇರುತ್ತೆ. ಸೊ ಅದು 21,000 ಕೋಟಿ. ಇತರೆ ತೆರಿಗೆಗಳಿಂದ 1,617 ಕೋಟಿ ಈಗ ಆಲ್ರೆಡಿ ಏಪ್ರಿಲ್ 1ರಿಂದ ಆಗಸ್ಟ್ 11ರವರೆಗೆ ಕಲೆಕ್ಟ್ ಆಗಿದೆ ಅಂತಕ್ಕಂಥದ್ದು. ಯಾಕೆ ಇಷ್ಟೊಂದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೆಚ್ಚಿಗೆ ಆಗಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು ಡೇಟ್ ಮುಕ್ತಾಯಗೊಂಡಿದ್ದು ಅದರಲ್ಲಿ ಎಲ್ಲರೂ ಫೈಲ್ ಮಾಡಿರೋದ್ರಿಂದ ಹೆಚ್ಚಿನ ಇನ್ಕಮ್ ಇವತ್ತು ಸರ್ಕಾರಕ್ಕೆ ಬಂದಿದೆ ಅನ್ನೋದನ್ನ ಗಮನಿಸ್ತಾ ಈಗ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಥವಾ ಷೇರು ವಹಿವಾಟು ತೆರಿಗೆ, ಇನ್ನು ಅದರ್ ಟ್ಯಾಕ್ಸಸ್, ನೆಟ್ ಕಲೆಕ್ಷನ್ ಎಷ್ಟು, ರೀಫಂಡ್ಸ್ ಎಷ್ಟಾಗಿದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು 2020ರ KSRP PC ಎಕ್ಸಾಮ್ ಅಲ್ಲಿ ಒಂದ್ಸಲ ಕೇಳಿದ್ರು, ನೇರ ತೆರಿಗೆಯನ್ನ ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಗಮನಿಸಬೇಕು. ಡೈರೆಕ್ಟ್ ಟ್ಯಾಕ್ಸ್ ಬೇರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಬೇರೆ. ಹಾಗಾದ್ರೆ ಕಾರ್ಪೊರೇಷನ್ ತೆರಿಗೆಗಳು, ವ್ಯಕ್ತಿಗತವಾಗಿರ್ತಕ್ಕಂಥ ತೆರಿಗೆಗಳು ಇವುಗಳಲ್ಲಿ ಯಾವುದೂ ಅಲ್ಲ. ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್, ಇಂಡಿವಿಜುವಲ್ ಅಂಡ್ ಕಾರ್ಪೊರೇಷನ್ಸ್ ಅಂದ್ರೆ ನೇರ ತೆರಿಗೆ ಅಂದ್ರೆ ಇಂಡಿವಿಜುವಲ್ ಮತ್ತು ಕಾರ್ಪೊರೇಟ್ ಕಂಪನಿಗಳ ಮೇಲೆ ಎರಡರ ಮೇಲೇನೂ ವಿಧಿಸ್ತಾರೆ. ಹಾಗಾಗಿ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಕ್ಕಂತಹ ನೇರ ತೆರಿಗೆ, ಪರೋಕ್ಷ ತೆರಿಗೆ ಅನ್ನುವ ಎರಡು ತೆರಿಗೆಗಳಿದ್ದು ಒಬ್ಬ ಪರ್ಸನ್ ನೇರವಾಗಿ ತನ್ನ ಜೇಬಿನಿಂದ ಹಣವನ್ನ ಸರ್ಕಾರಕ್ಕೆ ನೇರವಾಗಿ ತೆರಿಗೆ ಪೇ ಮಾಡಿದ್ರೆ ಅದು ಡೈರೆಕ್ಟ್ ಟ್ಯಾಕ್ಸ್ ಆದ್ರೆ, ಇಂಡೈರೆಕ್ಟ್ ಆಗಿ ನಾವು ಅಂಗಡಿಯಲ್ಲಿ ಪೇ ಮಾಡ್ತೀವಿ, ಅಂಗಡಿ ಅಥವಾ ಇನ್ನೊಬ್ರಿಗೆ ಪೇ ಮಾಡ್ತಾನೆ, ಅವರು GST ಫೈಲ್ ಮಾಡ್ತಾರೆ ಅಂದ್ರೆ ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಇದೇ ರೀತಿಯಾಗಿ ಇನ್ನೊಂದು 2018ರ PC ಪರೀಕ್ಷೆಯಲ್ಲಿ ಸಿಂಪಲ್ ಆಗಿ ಕೇಳಿದ್ರು, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಈಸ್ ಎ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಒಂದು ನೇರ ತೆರಿಗೆನ, ಪರೋಕ್ಷ ತೆರಿಗೆನ ಅಥವಾ ಎರಡರ ಮಿಶ್ರಣವ ಅಥವಾ ಇನ್ನೊಂದ ಅಂತ ಕೇಳಿದರೆ ಇದೊಂದು ಪರೋಕ್ಷ ತೆರಿಗೆ. ನೋಡಿ GST ಒಂದು ಯಾವುದೋ ಒಂದು ಪರ್ಚೇಸ್ ಮಾಡ್ತೀವಿ, ಒಂದು ಸಣ್ಣ ಚಾಕ್ಲೇಟ್ ಇನ್ನೊಂದು ಮುನ್ನೊಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಅದಕ್ಕೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ, ಅದನ್ನ GST ಅಂತ ಕರಿತೀವಿ. ಆ GST ಅನ್ನ ನೇರವಾಗಿ ಸರ್ಕಾರಕ್ಕೆ ಪೇ ಮಾಡಲ್ಲ, ಬದಲಾಗಿ ಆ ಅಂಗಡಿಯವರಿಗೆ ಪೇ ಮಾಡ್ತೀವಿ. ಅಂಗಡಿ ಅಥವಾ GST ಫೈಲ್ ಮಾಡ್ತಾನೆ, ಆಗ ಟ್ಯಾಕ್ಸ್ ಹೋಗುತ್ತೆ. ಒಟ್ಟಾರೆಯಾಗಿ ಟ್ಯಾಕ್ಸ್ ಪೇ ಮಾಡ್ತೀವಿ. ಓಕೆ, ಸೊ ಹೀಗೆ ಇನ್ಕಮ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಹೀಗೆ ಬೇರೆ ಬೇರೆ ಟ್ಯಾಕ್ಸ್ಗಳು ನೇರ ತೆರಿಗೆಗೆ ಬಂದ್ರೆ ಸೇಲ್ಸ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತಿದ್ವು. ಇವೆಲ್ಲವನ್ನ ಸೇರಿಸಿ ಈಗ GST ಅಂತ ಮಾಡಿದರೆ GST ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಮತ್ತೊಂದು ಪ್ರಶ್ನೆ ಸಿವಿಲ್ PC ಯಲ್ಲಿ ಕೇಳಿದ್ರು 2020ರಲ್ಲಿ, ಸರಕು ಮತ್ತು ಸೇವಾ ತೆರಿಗೆ ಒಂದು ನೇರ ತೆರಿಗೆಯ, ಆದಾಯ ತೆರಿಗೆಯ ಭಾಗವ, ಪರೋಕ್ಷ ತೆರಿಗೆಯ, ನನ್ ಆಫ್ ದೀಸ್ ಅಂದ್ರೆ ಸೊ ಇಟ್ ಇಸ್ ಎ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಅಂತ ಹೇಳ್ತಾ ಸೊ ಕ್ವಶನ್ ನಂಬರ್ 3ಕ್ಕೆ ಹೋಗೋಣ. ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ಪ್ರದೇಶದಲ್ಲಿ ಪರ್ವತ ಪ್ರಹಾರ ಎಂಬ ಕಾರ್ಯತಂತ್ರದ ಮಿಲಿಟರಿ ವ್ಯಾಯಾಮವನ್ನ ನಡೆಸಿತು? ರೀಸೆಂಟ್ಲಿ ದ ಇಂಡಿಯನ್ ಆರ್ಮಿ ಹ್ಯಾಸ್ ಕಂಡಕ್ಟೆಡ್ ಸ್ಟ್ರಾಟಜಿಕ್ ಮಿಲಿಟರಿ ಎಕ್ಸರ್ಸೈಸ್ ಪರ್ವತ ಪ್ರಹಾರ ಇನ್ ವಿಚ್ ರೀಸನ್ ಅಂದ್ರೆ ಚೆನ್ನೈ, ವಿಶಾಖಪಟ್ಟಣಂ, ಲಡಾಖ್, ಜೈಸಲ್ಮೇರ್ ಅಂದ್ರೆ ಲಡಾಖ್ ಪ್ರದೇಶದಲ್ಲಿ ಪರ್ವತ ಪ್ರಹಾರ ಎನ್ನುವ ಒಂದು ಕಾರ್ಯತಂತ್ರದ ಮಿಲಿಟರಿ ಸಮರಾಭ್ಯಾಸವನ್ನ ಭಾರತೀಯ ಸೇನೆ ಇತ್ತೀಚೆಗೆ ನಡೆಸಿತು. ಭಾರತೀಯ ಸೇನೆಯು ಲಡಾಖ್ನಲ್ಲಿ ಪರ್ವತ ಪ್ರಹಾರ ಎನ್ನುವ ವ್ಯಾಯಾಮವನ್ನು ನಡೆಸಿತು. ಇದು ಎತ್ತರದ ಪ್ರದೇಶದಲ್ಲಿ ಯುದ್ಧವ ನಡೆದ್ರೆ ಅದಕ್ಕೆ ಸನ್ನದ್ಧವಾಗಿರೋದಕ್ಕೆ ಇರ್ತಕ್ಕಂತಹ ಒಂದು ಎಕ್ಸರ್ಸೈಸ್ ಆಗುತ್ತೆ. ಇಂಡಿಯನ್ ಆರ್ಮಿ ಕಂಡಕ್ಟ್ಸ್ ಪರ್ವತ ಪ್ರಹಾರ ಇನ್ ಲಡಾಖ್. ಈ ವ್ಯಾಯಾಮವು ಭಾರತದ ಚೀನಾ ಗಡಿಯ ಸಮೀಪವಿರುವ ಒರಟಾದ ಭೂಪ್ರದೇಶದಲ್ಲಿನ ಕಾರ್ಯಾಚರಣೆಗಳನ್ನ ಹೇಗೆ ಭಾರತೀಯ ಸೇನೆ ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದಂಗಾಯ್ತು. ಅನನ್ಯ ಸವಾಲುಗಳಿದ್ವು, ಅದರಲ್ಲಿ ಸೈನಿಕರಿಗೆ ತರಬೇತಿಯನ್ನು ನೀಡಿದ್ರು ಮತ್ತು ನೈಜ ಪ್ರಪಂಚದ ಯುದ್ಧ ಸಿಮ್ಯುಲೇಷನ್ ಗಳನ್ನ ಒಳಗೊಂಡಿತ್ತು. ಒಂದ್ ವೇಳೆ ನಿಜವಾಗಿ ಯುದ್ಧ ಆದ್ರೆ ಯಾವ ರೀತಿಯಾಗಿ ನಾವು ಅದಕ್ಕೆ ಒಳಗೊಳ್ಳಬೇಕು ಅನ್ನುವ ಅಭ್ಯಾಸವನ್ನ ಮಾಡಿದಂಗೂ ಕೂಡ ಆಯಿತು. ಹೀಗೆ ಎಕ್ಸರ್ಸೈಸ್ ಪರ್ವತ ಪ್ರಹಾರ ಭಾರತೀಯ ಸೇನೆ 20 ದಿನಗಳ ಒಂದು ವಾಡಿಕೆಯ ವ್ಯಾಯಾಮವಾಗಿತ್ತು. ಪೂರ್ವ ಲಡಾಖ್ನಲ್ಲಿರುವ ಗಸ್ತು ಕೇಂದ್ರದಲ್ಲಿ ಇದನ್ನ ಮಾಡಲಾಯಿತು. ಪರ್ವತ ಪ್ರಹಾರ
ಭಾರತದ ವಾಯುಸೇನೆಯ, ಭಾರತದ ಭೂಸೇನೆನ, ಭಾರತದ ನೌಕಾಸೇನೆನ, ಭಾರತದ BSF ಅಂದ್ರೆ ಭಾರತದ ಸೇನೆ ಅನ್ನೋದನ್ನು ಗಮನಿಸ್ತಾ. ಸೊ 4th ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ವಕ್ಫ್ ಎಂದರೇನು? ವಾಟ್ ಈಸ್ ವಕ್ಫ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್? ಬಹಳ ಸುದ್ದಿಯಲ್ಲಿತ್ತು. ಸೊ ಬಹಳ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಸೊ ವಕ್ಫ್ ಎಂದರೆ ಎ ಪ್ರಾಪರ್ಟಿ ಡೆಡಿಕೇಟೆಡ್ ಇನ್ ದ ನೇಮ್ ಆಫ್ ದ ಗಾಡ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಪರ್ಪಸಸ್. ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಸಮರ್ಪಿಸಲಾಗಿರ್ತಕ್ಕಂಥ ಆಸ್ತಿಯನ್ನ ವಕ್ಫ್ ಎನ್ನುವುದು ಕರೀತಾರೆ. ಹೀಗೆ ಈ 2024ರಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತರ್ತಾ ಇದೆ ಕೇಂದ್ರ ಸರ್ಕಾರ. 1995ರ ವಕ್ಫ್ ಬೋರ್ಡ್ಸ್ ಆಕ್ಟ್ 1995ಗೆ ಬದಲಾವಣೆಗಳನ್ನ, ತಿದ್ದುಪಡಿಗಳನ್ನ, ಅಮೆಂಡ್ಮೆಂಟ್ಗಳನ್ನ ತರ್ತಾ ಇದೆ. ಆ ಅಮೆಂಡ್ಮೆಂಟ್ಗಳನ್ನ ತರ್ತಾ ಇರೋದಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಒಟ್ಟಾರೆಯಾಗಿ ವಕ್ಫ್ ಎಂದರೆ ದೇವರ ಹೆಸರಿನಲ್ಲಿ ಸಮರ್ಪಿಸಲಾಗಿರ್ತಕ್ಕಂಥ ಆಸ್ತಿ. ಯಾವ ಉದ್ದೇಶಗಳಿಗಾಗಿ ಅಂದ್ರೆ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಅನ್ನೋದು. ಹೀಗೆ 1995ರ ವಕ್ಫ್ ಕಾಯ್ದೆ ಏನಿದೆ, ವಕ್ಫ್ ಸಂಸ್ಥೆಗಳಲ್ಲಿ ಮುಸ್ಲಿಮೇತರ ವ್ಯಕ್ತಿಗಳು ಅಂದ್ರೆ ನಾನ್ ಮುಸ್ಲಿಂ ಇಂಡಿವಿಜುವಲ್ಸ್ಗೂ ಅವಕಾಶವನ್ನು ಕೊಡಬೇಕು, ಜೊತೆಗೆ ಮುಸ್ಲಿಂ ಮಹಿಳೆಯರನ್ನು ಕೂಡ ಸೇರಿಸುವ ಗುರಿಯನ್ನು ಹೊಂದಿರತಕ್ಕಂತಹ 1995ರ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮಸೂದೆ ಇವತ್ತು ಲೋಕಸಭೆಯಲ್ಲಿ ಮಂಡಿಸಲು ನಿರ್ಧರಿಸಲಾಗಿದ್ದು, ಆ ಮಸೂದೆ ಇವತ್ತು ವಿವಾದಾತ್ಮಕವಾಗಿದೆ, ಬಹಳ ಸುದ್ದಿಗೆ ಬಂದಿದೆ. 1954ರ ವಕ್ಫ್ ಕಾಯ್ದೆಯು ವಕ್ಫ್ ಅನ್ನು ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಮೀಸಲಾಗಿರತಕ್ಕಂಥ ಆಸ್ತಿ ಎಂದು ವ್ಯಾಖ್ಯಾನಿಸುತ್ತದೆ. ಇದನ್ನು ಪತ್ರ ಅಥವಾ ದೀರ್ಘಾವಧಿಯ ಬಳಕೆ ಮತ್ತು ಮಸೀದಿಗಳು, ಶಾಲೆಗಳಂತಹ ನಿಧಿ ಸಂಸ್ಥೆಗಳಿಂದ ಸ್ಥಾಪಿಸಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಕ್ಫ್ ಅಂತಕ್ಕಂಥದ್ದು ಸುದ್ದಿಯಲ್ಲಿದೆ ಅನ್ನೋದನ್ನ ಗಮನಿಸಬೇಕು. ಓಕೆ, ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಟರ್ಕಾನಾ ಸರೋವರವು ಯಾವ ದೇಶದಲ್ಲಿದೆ? ಲೇಕ್ ಟರ್ಕಾನಾ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂದ್ರೆ ನೈಜೀರಿಯಾ, ಕೀನ್ಯಾ, ರಷ್ಯಾ, ಉಕ್ರೇನ್ ಅಂದ್ರೆ ಕೀನ್ಯಾ ದೇಶದಲ್ಲಿ ಕಂಡು ಬರುತ್ತೆ ಟರ್ಕಾನಾ ಎನ್ನುವ ಸರೋವರ. ಸೊ ಇತ್ತೀಚೆಗೆ ವಿಜ್ಞಾನಿಗಳು ಕೀನ್ಯಾದ ದೂರದ ಉತ್ತರದ ಪ್ರದೇಶದಲ್ಲಿರ್ತಕ್ಕಂತಹ ಟರ್ಕಾನಾ ಸರೋವರದ ಸಮಗ್ರ ಸಮೀಕ್ಷೆಯನ್ನ ನಡೆಸಿದ್ರು. ಆ ಟರ್ಕಾನಾ ಸರೋವರವು ಉತ್ತರ ಕೀನ್ಯಾದಲ್ಲಿದ್ದು ಇಥಿಯೋಪಿಯಾ ದೇಶಕ್ಕೂ ಕೂಡ ವಿಸ್ತರಿಸ್ತಾ ಹೋಗಿದೆ. ಓಕೆ, ಅದು ಸುಮಾರು 3-4 ನದಿಗಳಿಂದ ನೀರನ್ನ ಪಡೆಯುತ್ತೆ. ಅದರಲ್ಲಿ ಓಮೋ ಎನ್ನುವ ನದಿಯು ಸುಮಾರು 90% ಅನ್ನ ನೀರನ್ನ ಕೊಡುಗೆ ನೀಡುತ್ತೆ. ಇನ್ನೊಂದು, ಈ ಒಂದು ಟರ್ಕಾನಾ ಸರೋವರವು ಆಫ್ರಿಕಾದ 4ನೇ ಅತಿದೊಡ್ಡ ಸರೋವರವಾಗಿದ್ದು ವಿಶ್ವದ ಅತಿದೊಡ್ಡ ಶಾಶ್ವತ ಮರುಭೂಮಿ ಸರೋವರವಾಗಿದೆ ಅಂತೆ. ಜೊತೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಗುರುತಿಸಿಕೊಂಡಿದೆ. ಲೇಕ್ ಟರ್ಕಾನಾ ಅನ್ನೋದನ್ನ ಗಮನಿಸಬೇಕು. ಲೇಕ್ ಟರ್ಕಾನಾ, ಸೊ ಇದು ಲೇಕ್ ಟರ್ಕಾನಾ ಇಲ್ಲಿದೆ ಗಮನಿಸಬಹುದು. ಅಥವಾ ಟರ್ಕಾನಾ ಸರೋವರವು ಕೀನ್ಯಾ ದೇಶ ಇಲ್ಲಿದೆ. ಕೀನ್ಯಾದ ರಾಜಧಾನಿ ನೈರೋಬಿಯಿಂದ ಹಿಡ್ಕೊಂಡು ಅಂದ್ರೆ ಆಫ್ರಿಕಾ ಖಂಡದ ಕೀನ್ಯಾ ದೇಶದ ಉತ್ತರ ಭಾಗದಲ್ಲಿ ಬರುವ ಲೇಕ್ ಟರ್ಕಾನವು ಉತ್ತರ ಕೀನ್ಯಾದಿಂದ ಇಥಿಯೋಪಿಯಾದವರೆಗೂ ಚಾಚಿಕೊಂಡಿರ್ತಕ್ಕಂಥದ್ದು ಗಮನಿಸಬಹುದು. ಅದೇ ರೀತಿಯಾಗಿ ತಾಂಜಾನಿಯಾ ಇದೆ. ಸೊ ಬೇರೆ ಬೇರೆ ಪ್ರದೇಶಗಳನ್ನು ಕೂಡ ಕಾಣಬಹುದು. ಸೊ ಲೇಕ್ ವಿಕ್ಟೋರಿಯಾ ಇದೆ, ಲೇಕ್ ಟರ್ಕಾನಾ ಇದೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಲೇಕ್ಗಳನ್ನು ಕೂಡ ಕಾಣಬಹುದು. ಸೊ ಅದರ ಸುತ್ತಮುತ್ತಲಿನ ಸಾಕಷ್ಟು ಜನರಿಗೆ ಪಶುಪಾಲನೆ, ಮೀನುಗಾರಿಕೆ, ಕೆಲವು ಕೃಷಿಯನ್ನು ಕೂಡ ಇದರ ಮೇಲೆ ಅವಲಂಬಿಸಿದರೆ. ವಿಶ್ವದ ಅತಿದೊಡ್ಡ ಶಾಶ್ವತ ಮರುಭೂಮಿ ಸರೋವರ ಅಂತ ಕರೀತಾರಂತೆ. ಸೊ ಜೊತೆಗೆ ವಿಶ್ವದ ಅತಿದೊಡ್ಡ ಕ್ಷಾರೀಯ ಸರೋವರ ಅಂತ ಕೂಡ ಕರೀತಾರೆ. ಅಷ್ಟು ಬೇಕಾಗಿಲ್ಲ ನಮಗೆ. ಒಟ್ಟಾರೆಯಾಗಿ ಬೇಕಾಗಿರ್ತಕ್ಕಂಥದ್ದು ಟರ್ಕಾನಾ ಸರೋವರ ಸುದ್ದಿಯಲ್ಲಿದೆ. ಅದು ಯಾವ ದೇಶದಲ್ಲಿದೆ ಅಂದ್ರೆ ಕೀನ್ಯಾ ದೇಶದಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ಗಮನಿಸಬಹುದು. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ, ಗಮನಿಸಬೇಕು. ಅದೊಂದು ಸಲೈನ್, ಆಲ್ಕಲೈನ್ ಅಥವಾ ಕ್ಷಾರೀಯ ಅಂಶವನ್ನು ಹೊಂದಿರತಕ್ಕಂತಹ ಡೆಸರ್ಟ್ ಕೂಡ, ಲೇಕ್ ಕೂಡ ಅನ್ನೋದನ್ನು ಗಮನಿಸಬೇಕು. ಇನ್ನು ಭಾರತದ ಅತಿ ದೊಡ್ಡ ಮತ್ತು ಪ್ರಪಂಚದ ಅತಿ ದೊಡ್ಡ ಕೆಲವೊಂದಷ್ಟು ಲೇಕ್ಗಳನ್ನು ಕೂಡ ಕೊಟ್ಟಿದ್ದೇನೆ, ನೋಟ್ ಮಾಡ್ಕೋಬಹುದು. ಓಕೆ, ಸೊ ಇದು ಕೀನ್ಯಾ ದೇಶದ ಉತ್ತರ ಭಾಗದಲ್ಲಿ ಬರುತ್ತೆ. ಹೀಗೆ ಕೀನ್ಯಾ ದೇಶದ ರಾಜಧಾನಿ ನೈರೋಬಿ ಆದ್ರೆ, ಸೊ ಕೀನ್ಯಾ ದೇಶ ಯಾವ ಖಂಡದಲ್ಲಿ ಬರುತ್ತೆ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಸಮಭಾಜಕ ವೃತ್ತವು ಒಂದು ರೀತಿಯಲ್ಲಿ ಕೀನ್ಯಾ ದೇಶವನ್ನ ಎರಡಾಗಿ ಡಿವೈಡ್ ಮಾಡುತ್ತೆ ಕೂಡ. ಓಕೆ, ಅಲ್ಲಿನ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ, ಡೆಪ್ಯೂಟಿ ಪ್ರೆಸಿಡೆಂಟ್ ಬಗ್ಗೆ ಕೂಡ ನೋಡಬಹುದು. ಇನ್ನು ಕ್ವಶನ್ ನಂಬರ್ 6, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಚೆಕ್ ಟ್ರಂಕೇಶನ್ ಸಿಸ್ಟಮ್ CTS ಎಂದರೆ ಏನು? ಬಹಳ ಸುದ್ದಿಯಲ್ಲಿದೆ. ಹೊಸ ಒಂದು ಟರ್ಮ್ ಆಗಿರ್ಬೋದು, ಹೊಸ ಅಬ್ರಿವೇಷನ್ ಸಿಗ್ತಾ ಇದೆ. ಸೊ ಎಕ್ಸಾಮ್ ಅಲ್ಲಿ ಕೇಳಬಹುದು. ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಥವಾ CTS
ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದರ ಪೂರ್ಣ ವಿಸ್ತೃತ ರೂಪವೇನು ಅಂತ ಕೇಳ್ಬೋದು. ಚೆಕ್ ಟ್ರಂಕೇಶನ್ ಸಿಸ್ಟಮ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್. ಹಾಗಾದ್ರೆ ಇದರ ಸರಿಯಾದ ಉತ್ತರ ಏನು ಅಂದ್ರೆ, ದ ಪ್ರೋಸೆಸ್ ಆಫ್ ಸ್ಟಾಪಿಂಗ್ ದ ಫಿಸಿಕಲ್ ಮೂವ್ಮೆಂಟ್ ಆಫ್ ಎ ಚೆಕ್ ಅಂಡ್ ಯೂಸಿಂಗ್ ಇಟ್ಸ್ ಎಲೆಕ್ಟ್ರಾನಿಕ್ ಇಮೇಜ್ ಇನ್ಸ್ಟೆಡ್. ಅಂದ್ರೆ ಚೆಕ್ ನ ಭೌತಿಕ ಚಲನೆಯನ್ನ ನಿಲ್ಲಿಸುವ ಪ್ರಕ್ರಿಯೆ ಆಗುತ್ತೆ ಚೆಕ್ ಟ್ರಂಕೇಶನ್ ಸಿಸ್ಟಮ್. ಅದರ ಬದಲಿಗೆ ಅದರ ಎಲೆಕ್ಟ್ರಾನಿಕ್ ಚಿತ್ರವನ್ನ ಬಳಸ್ತಕ್ಕಂಥದ್ದು. ಈಗ ನಾವೇನ್ ಮಾಡ್ತೀವಿ, ಒಂದು ಚೆಕ್ ಅನ್ನ ಕೊಟ್ರೆ ಆ ಚೆಕ್ ಅನ್ನ ಪ್ರೋಸೆಸ್ ಮಾಡೋದಕ್ಕೆ 2 ರಿಂದ 3 ದಿನ ಬೇಕು. ಒಂದ್ ವೇಳೆ ಮಿಡ್ಲ್ ಅಲ್ಲಿ ರಜೆ ಬಂದ್ರೆ 4-5 ದಿನ ಬೇಕಾಗುತ್ತೆ. ಹಾಗಾದ್ರೆ ಚೆಕ್ ನ ಫಿಸಿಕಲ್ ರೂಪವನ್ನ ಬಿಟ್ಟು ಇನ್ನು ಮುಂದೆ ಆ ಚೆಕ್ ನ ಡಿಜಿಟಲ್ ರೂಪವನ್ನ, ಎಲೆಕ್ಟ್ರಾನಿಕ್ ಚಿತ್ರವನ್ನ ನೋಡ್ಕೊಂಡೆ ಕಂಪ್ಯೂಟರ್ ಅಲ್ಲಿಯೇ ಅದರ ಚಿತ್ರವನ್ನ ತೆಗೆದು ಅದರ ಯಾವ ಬ್ಯಾಂಕ್ ಅಲ್ಲಿಗೆ ಕಳಿಸ್ತಕ್ಕಂಥದ್ದು, ಅಲ್ಲಿನ ಬ್ಯಾಂಕಿನ ವ್ಯವಸ್ಥಾಪಕರು ಅಥವಾ ಅಲ್ಲಿನ ಬೇರೆ ಬೇರೆ ಆಫೀಸರ್ಸು ಆ ಚೆಕ್ಕಿನ ಎಲೆಕ್ಟ್ರಾನಿಕ್ ಚಿತ್ರವನ್ನೇ ಬಳಸಿ ಚೆಕ್ ಮಾಡಿ ಕ್ಲಿಯರೆನ್ಸ್ ಮಾಡಬಹುದು. ಹಾಗಾಗಿ ಇನ್ನು ಮುಂದೆ ಭೌತಿಕ ಚಲನೆಯನ್ನ ನಿಲ್ಲಿಸುವ ಮೂಲಕ 2-3 ದಿನ ಅಥವಾ 4-5 ದಿನ ತೆಗೆದುಕೊಳ್ಳುತ್ತಿರ್ತಕ್ಕಂತಹ ಒಂದು ಪ್ರೋಸೆಸ್ ಅನ್ನ ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಡುವ ಹೊಸ ವ್ಯವಸ್ಥೆಯನ್ನು ನಮ್ಮ RBI ತಂದಿದೆ. ಚೆಕ್ ಟ್ರಂಕೇಶನ್ ಸಿಸ್ಟಮ್ CTS ಆಗುತ್ತೆ. ಸೊ RBI ಅನೌನ್ಸಸ್ ಕಂಟಿನ್ಯೂಸ್ ಕ್ಲಿಯರಿಂಗ್ ಆಫ್ ಚೆಕ್ಸ್ ಅಂಡರ್ CTS, ಚೆಕ್ ಟ್ರಂಕೇಶನ್ ಸಿಸ್ಟಮ್. ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತಕ್ಕಂಥದ್ದು ವೇಗವಾಗಿ ಚೆಕ್ ಕ್ಲಿಯರೆನ್ಸ್ ಗಳಿಗಾಗಿ ಈ ಒಂದು ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಡಿಯಲ್ಲಿ ಚೆಕ್ಗಳ ನಿರಂತರ ಕ್ಲಿಯರಿಂಗ್ ಅನ್ನ RBI ಇತ್ತೀಚೆಗೆ ಪರಿಚಯವನ್ನ ಮಾಡಿದೆ. CTS ಅಥವಾ ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತಕ್ಕಂಥದ್ದು ಒಂದು ಆನ್ಲೈನ್ ವ್ಯವಸ್ಥೆ ಆಗಿದ್ದು, ಅದು ಚೆಕ್ ನ ಇಮೇಜ್ಗಳು ಮತ್ತು ಅದರ ಮೇಲಿರ್ತಕ್ಕಂಥ MICR ಡೇಟಾ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಡೇಟಾವನ್ನ ವಿದ್ಯುನ್ಮಾನವಾಗಿ ಅಥವಾ ಎಲೆಕ್ಟ್ರಾನಿಕಲಿ ಕ್ಯಾಪ್ಚರ್ ಮಾಡೋ ಮೂಲಕ ರವಾನಿಸುತ್ತದೆ. ಇದನ್ನ ಭೌತಿಕ ತಪಾಸಣೆಯ ಚಲನೆಯ ಅಗತ್ಯವನ್ನ ತೆಗೆದುಹಾಕುತ್ತೆ. ಅಂದ್ರೆ ಫಿಸಿಕಲ್ ಆಗಿ ಚೆಕ್ ನ ನೋಡ್ತಕ್ಕಂಥ ವ್ಯವಸ್ಥೆ ಬೇಕಾಗಿಲ್ಲ ಅಂತಕ್ಕಂಥದ್ದು. ಇನ್ನು ಮುಂದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಈಗ ತರ್ತಾ ಇದೆ RBI. ಓಕೆ, ಹೀಗೆ ಇನ್ನಷ್ಟು ಸುದ್ದಿಗೆ ಬರ್ತಾ ಹೋಗುತ್ತೆ ಚೆಕ್ ಟ್ರಂಕೇಶನ್ ಸಿಸ್ಟಮ್ CTS. ಅವಾಗ ಮತ್ತಷ್ಟು ಮಾತಾಡೋಣ. ಓಕೆ, ರಿಸರ್ವ್ ಬ್ಯಾಂಕ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಇನ್ನು ಕ್ವಶನ್ ನಂಬರ್ 7, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಥವಾ ಕಂಡು ಬರ್ತಾ ಇರತಕ್ಕಂತಹ ಎಂಪಾಕ್ಸ್ ಅಥವಾ ಮಂಕಿ ಪಾಕ್ಸ್ ಎಂದು ಕೂಡ ಕರೆಯುವ ರೋಗವು ಯಾವುದರ ರೋಗಕಾರಕದಿಂದ ಉಂಟಾಗುತ್ತದೆ? ಎಂಪಾಕ್ಸ್, ಆಲ್ಸೋ ನೋನ್ ಆಸ್ ಮಂಕಿ ಪಾಕ್ಸ್, ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್, ಈಸ್ ಕಾಸ್ಡ್ ಬೈ ವಿಚ್ ಪ್ಯಾಥಜನ್? ಅಂದ್ರೆ ವೈರಸ್ ಇಂದ ಉಂಟಾಗುತ್ತಾ ಮಂಕಿ ಪಾಕ್ಸ್, ಅಥವಾ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತಾ, ಫಂಗಸ್ ಇಂದ ಉಂಟಾಗುತ್ತಾ, ಪ್ರೊಟೋಜೋವಾದಿಂದ ಉಂಟಾಗುತ್ತಾ ಅಂತಕ್ಕಂಥದ್ದು. ಈ ರೀತಿಯಾಗಿ ನೇರವಾಗಿ ವೆಬ್ಸೈಟ್ ಗಳಿಂದ ಪ್ರಶ್ನೆಗಳು ಬರ್ತವೆ, ಬಹಳ ಗಮನದಲ್ಲಿರಬೇಕು. ಹಾಗಾದ್ರೆ ಮಂಕಿ ಪಾಕ್ಸ್ ಅಂತಕ್ಕಂಥದ್ದು ಒಂದು ವೈರಸ್ ಇಂದ ಬರುವ ರೋಗವಾಗಿದೆ, ಎಂಪಾಕ್ಸ್. ಓಕೆ, ಎಂಪಾಕ್ಸ್. ಸೊ ಇದು ಬಂದಾಗ ದೇಹದ ಮೇಲೆ ಗುಳ್ಳೆಗಳಾಗ್ತವೆ, ತುರಿಕೆ ಉಂಟಾಗುತ್ತೆ, ಸೊ ಫೀವರ್ ಇರುತ್ತೆ, ಹೀಗೆ ಸಾಕಷ್ಟು ಗುರುತುಗಳಿದ್ದಾವೆ. ಸೊ ನೋಡಬಹುದು, ಈಗ ಸುದ್ದಿಯಲ್ಲಿ ಕೂಡ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಇತ್ತೀಚೆಗೆ ಮಂಕಿ ಪಾಕ್ಸ್ ಅಥವಾ ಎಂಪಾಕ್ಸ್ ಪ್ರಕರಣಗಳ ಉಲ್ಬಣವನ್ನ ಪರಿಹರಿಸಲು ತುರ್ತು ಸಭೆಯನ್ನ ನಡೆಸಿತು. ಅದರಲ್ಲೂ ಕೂಡ ಕಾಂಗೋದಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡು ಬಂದಿದವಂತೆ. ಸೊ 1970ರ ದಶಕದಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಈ ರೀತಿಯ ವೈರಸ್ ಇಂದ ಉಂಟಾಗ್ತಕ್ಕಂಥ ಮಂಕಿ ಪಾಕ್ಸ್ ಎನ್ನುವ ರೋಗದ ಲಕ್ಷಣಗಳು ಕಂಡು ಬಂದವು. ಓಕೆ, ಸೊ ಗಮನಿಸಬೇಕು, ಇದು ಸೋಂಕಿತ ಪ್ರಾಣಿಗಳು ಮತ್ತು ಜನರೊಂದಿಗೆ ನೇರ ಸಂಪರ್ಕದಿಂದ ಮೂಲಕ ಹರಡುತ್ತದೆ. ರೋಗ ಲಕ್ಷಣಗಳಲ್ಲಿ ಸ್ಕಿನ್ ರ್ಯಾಷಸ್ಗಳು ಕಂಡು ಬರ್ತವೆ, ಜ್ವರ ಕಂಡು ಬರುತ್ತೆ ಮತ್ತು ಮಸಲ್ ಏಕ್ಸ್ ಅಥವಾ ಸ್ನಾಯುಗಳ ನೋವುಗಳು ಕೂಡ ಕಂಡು ಬರ್ತವೆ. ಹಾಗಾಗಿ ಎಂಪಾಕ್ಸ್ ಅಂತಕ್ಕಂಥದ್ದು ಒಂದು ವೈರಸ್ ಇಂದ ಬರುವ ರೋಗವಾಗಿದೆ ಅನ್ನೋದನ್ನ ಗಮನಿಸಬೇಕು. ಮಂಕಿ ಪಾಕ್ಸ್ ವೈರಸ್ ಇಂದ ಬರ್ತಕ್ಕಂಥದ್ದು. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡಬಹುದು. ಇನ್ನು ಕ್ವಶನ್ ನಂಬರ್ 8, ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿ ನೀರೊಳಗಿನ ರಚನೆಗಳು ಕಂಡು ಬಂದಿದ್ದಾವೆ. ಆ ರಚನೆಗಳಿಗೆ ಯಾವ 3 ಹೆಸರುಗಳನ್ನ ನೀಡಲಾಗಿದೆ? ರೀಸೆಂಟ್ಲಿ ವಿಚ್ 3 ನೇಮ್ಸ್ ವರ್ ಗಿವನ್ ಟು ದ ಅಂಡರ್ ವಾಟರ್ ಸ್ಟ್ರಕ್ಚರ್ಸ್ ಇನ್ ದ ಇಂಡಿಯನ್ ಓಷನ್? ಭಾರತದ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂತಹ ಕೆಲವು ರಚನೆಗಳು, ಕೆಲವೊಂದು ರಿಡ್ಜಸ್, ಕೆಲವೊಂದು ಆ ಮಣ್ಣಿನ ಆ ನೀರಿನೊಳಗಿರ್ತಕ್ಕಂತಹ ಗುಡ್ಡದ ಆಕಾರದ ರಚನೆಗಳು ಕಂಡು ಬಂದಿದ್ದಾವೆ. ಅವುಗಳಿಗೆ ಭಾರತದ ಕೆಲವೊಂದು ಹೆಸರುಗಳನ್ನು ಇಡಲಾಗಿದೆ. ಆ ಹೆಸರುಗಳು ಯಾವಂದ್ರೆ ಅಶೋಕ, ಚಂದ್ರಗುಪ್ತ ಮತ್ತು ಕಲ್ಪತರು ಎನ್ನುವ ಹೆಸರುಗಳನ್ನು ಇಡಲಾಗಿದೆ. 3 ಇಂಡಿಯನ್ ಓಷಿಯನ್ ಸ್ಟ್ರಕ್ಚರ್ಸ್ ನೇಮ್ಡ್ ಆಫ್ಟರ್ ಅಶೋಕ,
ಚಂದ್ರಗುಪ್ತ ಅಂಡ್ ಕಲ್ಪತರು. ಈ ರೀತಿಯಾಗಿ ಅಂಡರ್ ವಾಟರ್ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ಸ್, ನೀರೊಳಗೆ ಕಂಡು ಬರುವ ಭೂರಚನಾ ಕ್ರಿಯೆಗಳಿಗೆ ಅಥವಾ ಭೂರಚನಾ ಆಕಾರಗಳಿಗೆ ಹೆಸರುಗಳನ್ನ ಕೊಡಲಾಗಿದೆ. ಓಕೆ, ಯಾವ್ಯಾವ ಹೆಸರುಗಳು ಇದನ್ನ ಕೊಟ್ಟಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಹೈಡ್ರೋಗ್ರಫಿಕ್ ಆರ್ಗನೈಸೇಷನ್ IHO ಮತ್ತು ಯುನೆಸ್ಕೋದ ಇಂಟರ್ ಗವರ್ನಮೆಂಟಲ್ ಓಷಿಯಾನೋಗ್ರಫಿಕ್ ಕಮಿಷನ್ IOC ಇವರು ಒಪ್ಪಿಗೆಯನ್ನು ಕೊಟ್ಟು ಭಾರತದ ಅಥವಾ ಇಂಡಿಯನ್ ಓಷನ್ ನಲ್ಲಿ ಕಂಡುಬರುವ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಈ ಒಂದು 3 ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ಗೆ 3 ಹೆಸರುಗಳನ್ನ ಅಶೋಕ, ಚಂದ್ರಗುಪ್ತ, ಕಲ್ಪತರು ಎಂದು ಇಡಲಾಗಿದೆ. ಹಿಂದೂ ಮಹಾಸಾಗರದಲ್ಲಿನ 3 ನೀರೊಳಗಿನ ರಚನೆಗಳನ್ನು ಇತ್ತೀಚೆಗೆ ಅಶೋಕ, ಚಂದ್ರಗುಪ್ತ, ಕಲ್ಪತರು ಎಂದು ಹೆಸರಿಸಲಾಗಿದೆ. ಇದರಿಂದ ಸಮುದ್ರ ವಿಜ್ಞಾನದಲ್ಲಿ ಭಾರತದ ಪ್ರಭಾವವನ್ನು ಕೂಡ ಎತ್ತಿ ತೋರಿಸ್ತಾ ಇದೆ. ಸೊ ಹೆಸರುಗಳನ್ನು ಭಾರತವು ಪ್ರಸ್ತಾಪ ಮಾಡಿತ್ತು. ಇಂಟರ್ನ್ಯಾಷನಲ್ ಹೈಡ್ರೋಗ್ರಫಿಕ್ ಆರ್ಗನೈಸೇಷನ್ ಮತ್ತು ಯುನೆಸ್ಕೋದ ಇಂಟರ್ ಗವರ್ನಮೆಂಟಲ್ ಓಷಿಯಾನೋಗ್ರಫಿಕ್ ಕಮಿಷನ್ IOCಗಳು ಅನುಮೋದನೆಯನ್ನ ನೀಡಿದವೆ. ಅಶೋಕ ಸಿ ಮೌಂಟ್ ಅಂತಕ್ಕಂಥದ್ದು, ಸಿ ಮೌಂಟ್ ಅಂದ್ರೆ ಸಮುದ್ರದಲ್ಲಿ ಕಂಡು ಬರುವ ಒಂದು ಬೆಟ್ಟ ಅನ್ನಂಗೆ. 2012ರಲ್ಲಿ ಇದು ಗುರುತಿಸಲಾಗಿದ್ದು ಓವಲ್ ಶೇಪ್ ಇರತಕ್ಕಂಥದ್ದು 180 ಸ್ಕ್ವೇರ್ ಕಿಲೋಮೀಟರ್ ಇದೆಯಂತೆ. ಅಶೋಕ ಸಿ ಮೌಂಟ್ ಅಂತಕ್ಕಂಥದ್ದು ಚಿತ್ರದಲ್ಲಿ ಕಾಣಬಹುದು. ಇದು ಅಶೋಕ ಸಿ ಮೌಂಟ್ ಆದ್ರೆ ಇನ್ನೊಂದು ಚಂದ್ರಗುಪ್ತ ರಿಡ್ಜ್ ಅಂತ, ಮತ್ತೊಂದು ಇಲ್ಲಿದೆ ಕಲ್ಪತರು ರಿಡ್ಜ್ ಅಂತ ನೋಡಿ, ಕಲ್ಪತರು ರಿಡ್ಜ್. ಓಕೆ, ಹೀಗೆ 2012ರಲ್ಲಿ ಕಲ್ಪತರು ರಿಡ್ಜ್ ಅನ್ನ ಕಂಡುಹಿಡಿಯಲಾಯಿತು. 430 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಸಮುದ್ರದ ಜೀವ ವೈವಿಧ್ಯತೆಯನ್ನ ಬೆಂಬಲಿಸುತ್ತೆ. ಇನ್ನೊಂದು ಚಂದ್ರಗುಪ್ತ ರಿಡ್ಜ್ ಅನ್ನು 2020ರಲ್ಲಿ ಕಂಡುಹಿಡಿಯಲಾಯಿತು. ಇದು 675 ಚದರ ಕಿಲೋಮೀಟರ್ ಇದೆ. ಸೊ ಕಲ್ಪತರು ರಿಡ್ಜ್, ಅಶೋಕ ಸಿ ಮೌಂಟ್, ಚಂದ್ರಗುಪ್ತ ರಿಡ್ಜ್. ಸೊ ಇವು 3 ಅಷ್ಟೇ ಅಲ್ಲ, ಬದಲಾಗಿ ಹಿಂದೆ ಕೂಡ 1992ರಲ್ಲಿ ಒಂದು ರಿಡ್ಜ್ ಅನ್ನು ಕಂಡುಹಿಡಿಯಲಾಗಿತ್ತು. ಅದನ್ನ ನಮ್ಮ ದೇಶದ ನೊಬೆಲ್ ಪುರಸ್ಕೃತ ಸರ್ CV ರಾಮನ್ ಅವರ ಹೆಸರಿನಿಂದ 1993ರಲ್ಲಿ ಮತ್ತೊಂದನ್ನ ಪಾಣಿಕ್ಕ ಸಿ ಮೌಂಟ್ ಅಂದರು, ಮತ್ತೊಂದು ಸಾಗರ ಕನ್ಯಾ ಸಿ ಮೌಂಟ್ ಅಂತ 1991. ಅದೇ ರೀತಿಯಾಗಿ DN ವಾಡಿಯಾ ಗಯೋಟ್ ಅಂತ ಕೂಡ ಮೌಂಟೇನ್ ಅಂತ, ವೋಲ್ಕ್ಯಾನಿಕ್ ಮೌಂಟೇನ್ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ 4, ಈಗ 3 ಹಿಂದೂ ಮಹಾಸಾಗರದಲ್ಲಿ 7 ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಅನ್ನು ಭಾರತದ ಹೆಸರಿನಲ್ಲಿ ಇಡಲಾಗಿದೆ ಅನ್ನೋದನ್ನ ಗಮನಿಸ್ತಾ 9ನೇ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ದ್ವಿಪಕ್ಷೀಯ ವಾಯುಪಡೆಯ ವ್ಯಾಯಾಮ ಉದಾರ ಶಕ್ತಿ 2024ರಲ್ಲಿ ಯಾವ ದೇಶಗಳು ಭಾಗವಹಿಸಿದ್ವು? ರೀಸೆಂಟ್ಲಿ ವಿಚ್ ಕಂಟ್ರೀಸ್ ಪಾರ್ಟಿಸಿಪೇಟೆಡ್ ಇನ್ ಬೈಲ್ಯಾಟ್ರಲ್ ಏರ್ಫೋರ್ಸ್ ಎಕ್ಸರ್ಸೈಸ್ ಉದಾರ ಶಕ್ತಿ 2024? ಚೀನಾ, ಜಪಾನ, ಭಾರತ, ಮಯನ್ಮಾರ, ಭಾರತ, ಮಲೇಷಿಯಾನ, ಭಾರತ, ಆಸ್ಟ್ರೇಲಿಯಾ. ಉದಾರ ಶಕ್ತಿ ಅಂತಕ್ಕಂಥದ್ದು ಭಾರತ, ಮಲೇಷಿಯಾ ದೇಶಗಳ ಏರ್ ಫೋರ್ಸ್ಗಳು ಭಾಗವಹಿಸಿರ್ತಕ್ಕಂಥದ್ದು. ಹೀಗೆ ಭಾರತದ ವಾಯುಪಡೆ, ಇಂಡಿಯನ್ ಏರ್ ಫೋರ್ಸ್ ಮತ್ತು ರಾಯಲ್ ಮಲೇಷಿಯನ್ ವಾಯುಪಡೆ, ರಾಯಲ್ ಮಲೇಷಿಯನ್ ಏರ್ಫೋರ್ಸ್ಗಳು ದ್ವಿಪಕ್ಷೀಯ ವ್ಯಾಯಾಮ ಉದಾರ ಶಕ್ತಿ 2024ರಲ್ಲಿ ಭಾಗವಹಿಸಿದವು. ಆಗಸ್ಟ್ 6ರಿಂದ ಆಗಸ್ಟ್ 9ರವರೆಗೆ 2024ರಲ್ಲಿ ನಡೆದ ಈ ವ್ಯಾಯಾಮವನ್ನ ಮಲೇಷ್ಯಾದ ಕ್ವಾಂಟಾನಲ್ಲಿ ನಡೆಸಲಾಯಿತು. 2 ವಾಯುಪಡೆಗಳ 7 ಸುಖೋಯ್ 30 ಯುದ್ಧ ವಿಮಾನಗಳನ್ನ ಇದರಲ್ಲಿ ನಿಯೋಜಿಸಿದ್ವು ಅನ್ನೋದನ್ನ ಕೂಡ ಗಮನಿಸಬಹುದು. ಒಟ್ಟಾರೆಯಾಗಿ ವ್ಯಾಯಾಮ ಉದಾರ ಶಕ್ತಿ ಅಥವಾ ಎಕ್ಸರ್ಸೈಸ್ ಉದಾರ ಶಕ್ತಿ ಭಾರತೀಯ ವಾಯುಪಡೆ ಮತ್ತು ಮಲೇಷ್ಯಾದ ಏರ್ಫೋರ್ಸ್ಗಳು ಆಗಸ್ಟ್ 6ರಿಂದ 9, 2024ರವರೆಗೆ ಮಲೇಷ್ಯಾದ ಕ್ವಾಂಟಾನ್ನಲ್ಲಿ ನಡೆಸಿದ ಒಂದು ವಾಯು ಎಕ್ಸರ್ಸೈಸ್ಗಳಾಗಿತ್ತು ಅಂತ ಗಮನಿಸ್ತಾ, ಇತ್ತೀಚೆಗೆ ಅಂದ್ರೆ ಜಸ್ಟ್ 15 ಡೇಸ್ ಬ್ಯಾಕ್ 11/8/2024 KEAಯ KUWSDB GK ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಕೆಳಕಂಡವುಗಳನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ. ದ್ವಿಪಕ್ಷೀಯ ಜಂಟಿ ಸಮರಾಭ್ಯಾಸದ ಹೆಸರೇನು? ಭಾರತವು ಯಾವ ದೇಶದೊಂದಿಗೆ ಕೈಗೊಂಡಿತು ಅಂತಕ್ಕಂತಹ ಪ್ರಶ್ನೆ ಇತ್ತು. ನೇಮ್ ಆಫ್ ದ ಬೈಲ್ಯಾಟ್ರಲ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅಂಡ್ ದ ಕಂಟ್ರೀಸ್ ವಿತ್ ವಿಚ್ ಇಂಡಿಯಾ ಹ್ಯಾಸ್ ಅಂಡರ್ಟೇಕನ್ ದಟ್ ಎಕ್ಸರ್ಸೈಸ್ ಅಂತ. ಹ್ಯಾಂಡ್ ಇನ್ ಹ್ಯಾಂಡ್, ಯುದ್ಧಾಭ್ಯಾಸ್, ನೊಮ್ಯಾಡಿಕ್ ಎಲಿಫೆಂಟ್, ಮೈತ್ರಿ, ಮಿತ್ರಶಕ್ತಿ ಎನ್ನುವ 5 ದ್ವಿಪಕ್ಷೀಯ ಜಂಟಿ ಸಮರಾಭ್ಯಾಸಗಳು ಒಂದ್ ಕಡೆ ಆದ್ರೆ, ಭಾರತ ಮಂಗೋಲಿಯಾ, ಭಾರತ ಶ್ರೀಲಂಕಾ, ಭಾರತ ಥೈಲ್ಯಾಂಡ್, ಭಾರತ ಚೀನಾ, ಭಾರತ USA ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಇದು ಹೊಂದಿಸಿ ಬರೆಯಿರಿ ಆಗಿರೋದ್ರಿಂದ
ಒಂದಕ್ಕೆ ಯಾವುದು, ಈ ಎರಡಕ್ಕೆ ಯಾವುದು ಅಂತಕ್ಕಂಥದ್ದು. ಸೊ ಇಲ್ಲಿ ನಮಗೆ ಗೊತ್ತಿರಬೇಕು, ನಾನು ಬಹಳ ಕಡೆ ಲಿಸ್ಟ್ ಅನ್ನೇ ಕೊಟ್ಟಿದ್ದೆ, ಲಿಸ್ಟ್ ಅನ್ನು ಓದ್ತಾ ಇದ್ದೆ ಎಷ್ಟೋ ಸಲ. ಆ ಲಿಸ್ಟ್ ಅಲ್ಲಿ ನಿಮಗೆ ಇಲ್ಲಿ ಬಹಳ ಯೂಸ್ಫುಲ್ ಆಗಿರ್ಬೋದು. ಮೊದಲನೇದು ನಮಗೆ ಬೇಕಾಗಿರ್ತಕ್ಕಂಥದ್ದು, ನಿಮಗೆ ಯಾವುದಾದ್ರೂ ಒಂದು ಕ್ಲೂ ಬೇಕಿಲ್ಲಿ. ಕ್ಲೂ ಅಂದ್ರೆ ನನಗೆ ಕ್ಲೂ ಏನಂದ್ರೆ, ನೊಮ್ಯಾಡಿಕ್ ಎಲಿಫೆಂಟ್ ಅಂದ ತಕ್ಷಣ ನನಗೆ ಭಾರತ ಮಂಗೋಲಿಯಾ ಎನ್ನುವ ನೆನಪಿರುತ್ತೆ. ನೊಮ್ಯಾಡಿಕ್ ಎಲಿಫೆಂಟ್. ಹಾಗಾದ್ರೆ ಸಿಗೆ ಒನ್ ಇರ್ತಕ್ಕಂಥದ್ದನ್ನು ಹಾಗೆ ಹುಡುಕ್ತಾ ಹೋದ್ರೆ ಎರಡಿದೆ, ಒಂದು 3ರಲ್ಲೂ ಇದೆ, ಇನ್ನೊಂದು 4ರಲ್ಲೂ ಕೂಡ ಇದೆ. ಸಾಕಾಗ್ಲಿಲ್ಲ ನನ್ನ ನಾಲೆಜು. ಇನ್ನೊಂದ್ ಕಡೆ ನಾನು ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಚೀನಾದ ಜೊತೆ ಅಂತ ಹೇಳ್ತಾ ಇದ್ದೆ. ಹಾಗಾದ್ರೆ ಎಗೆ 4 ಇರ್ತಕ್ಕಂಥದ್ದು, ಹಾಗೆ ನೋಡ್ತಾ ಬಂದ್ರೆ ನನಗೆ ಒಂದೇ ಆಪ್ಷನ್, ಎರಡನೇ ಆಪ್ಷನ್ ಬೇಕಾಗಿಲ್ಲ. ಯಾಕಂದ್ರೆ ಸಿಗೆ 1 ಬೇಕು ನನಗೆ. ಹಾಗಾಗಿ ಎಗೆ 4 ಇರ್ತಕ್ಕಂಥದ್ದು 3ನೇ ಆಪ್ಷನ್ ಅಲ್ಲಿ. ಆದ್ರೂ ಕೂಡ ಕನ್ಫರ್ಮೇಶನ್ಗೆ ಯುದ್ಧಾಭ್ಯಾಸ ಅಂತಕ್ಕಂಥದ್ದು ಭಾರತ ಅಮೆರಿಕಗಳು. ಹಾಗಾಗಿ ಬಿಗೆ 5 ಇದೆಯಾ ಅಂದ್ರೆ ಎಸ್. ಸೊ 3ನೇದೇ ಸರಿಯಾದ ಉತ್ತರ ಅಂತ ಗೊತ್ತಾಯ್ತು. ಇನ್ನೊಂದು ಮೈತ್ರಿ ಮಿತ್ರ ಶಕ್ತಿಗಳ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕೆಲವೊಬ್ಬರಿಗೆ ಮೈತ್ರಿ ಮಿತ್ರ ಶಕ್ತಿ ಗೊತ್ತಿರಬಹುದು, ಯುದ್ಧಾಭ್ಯಾಸ ಹ್ಯಾಂಡ್ ಇನ್ ಹ್ಯಾಂಡ್ ಗೊತ್ತಿರಲ್ಲ. ಹಾಗೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅಂತ ಹೇಳ್ತಾ ಸರಿಯಾದ ಉತ್ತರ 3ನೇದು. ಹಾಗಾಗಿ ಭಾರತದ ಫೇಮಸ್ ಮಿಲಿಟರಿ ಎಕ್ಸರ್ಸೈಸ್ಗಳು ಅಂತ ನಾನು ಒಂದು ಲಿಸ್ಟ್ ಅನ್ನ ಪದೇ ಹೇಳ್ತಾ ಇರ್ತೀನಿ. ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ, ಚೀನಾ, ಆರ್ಮಿ. ಹಾಗಾದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಇದ್ರಲ್ಲಿ ಇದೆಯಾ ಅಂದ್ರೆ ಹೌದು, ಹ್ಯಾಂಡ್ ಇನ್ ಹ್ಯಾಂಡ್ ಚೀನಾ ಜೊತೆ. ಹಾಗೆ ಮಿತ್ರ ಶಕ್ತಿ ಇದೆಯಾ ಅಂದ್ರೆ ನಮ್ಮ ಪಾಯಿಂಟ್ ನ 2ನೇದೇ ಇದೆ, ಮಿತ್ರ ಶಕ್ತಿ. ಭಾರತ ಮತ್ತು ಶ್ರೀಲಂಕಾ ಮಿತ್ರ ಶಕ್ತಿ. ನೋಡಿ ಯಾವ ರೀತಿಯಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಸಮುದ್ರ ಶಕ್ತಿ ಬೇಡ, ನೊಮ್ಯಾಡಿಕ್ ಎಲಿಫೆಂಟ್ 4ನೇ ಪಾಯಿಂಟ್ ಅಲ್ಲಿ ಇದೆ, ಇಂಡಿಯಾ ಮಂಗೋಲಿಯಾ. ಮತ್ತೊಂದು ಮೈತ್ರಿ ಇದೆಯಾ ಅಂದ್ರೆ ಎಲ್ಲಾದ್ರೂ ಯುದ್ಧಾಭ್ಯಾಸ ಇದೆ. ಇಲ್ಲಿ ನೋಡಿ, ಇಂಡಿಯಾ US ಯುದ್ಧಾಭ್ಯಾಸ. ಇದಕ್ಕಿನ್ನ ಇನ್ನೇನು ಬೇಕು ಓದಕ್ಕೆ ಅಲ್ವಾ. ಸೊ ಇನ್ನು ಮೈತ್ರಿ ಎಲ್ಲಾದ್ರೂ ಒಂದ್ ಕಡೆ ಇರುತ್ತೆ, ನಿಧಾನವಾಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ನೆನ್ಪಿಡ್ಬೇಕು. ಓಕೆ, ಸೊ ಕ್ವಶನ್ ನಂಬರ್ 10, ಬಿಮ್ಸ್ಟೆಕ್ ಸಂಘಟನೆಯ ವ್ಯಾಪಾರ ಶೃಂಗಸಭೆ 2024 ಯಾವ ದೇಶವು ಆಯೋಜನೆ ಮಾಡಿತ್ತು? ಸೊ ವಿಚ್ ಕಂಟ್ರಿ ಹೋಸ್ಟ್ಸ್ ಬಿಮ್ಸ್ಟೆಕ್ ಬಿಸಿನೆಸ್ ಸಮಿಟ್ 2024? ಆಲ್ರೆಡಿ ಗೊತ್ತಿದೆ ನಮಗೆ, ಬಿಮ್ಸ್ಟೆಕ್ ಅಂದ್ರೆ ನಮ್ಮ ಬೇ ಆಫ್ ಬೆಂಗಾಲ್ ಸುತ್ತಮುತ್ತ ಇರತಕ್ಕಂತಹ ದೇಶಗಳ ಒಂದು ಸಂಘಟನೆ. ಭಾರತವು ಕೂಡ ಇದರ ಭಾಗವಾಗಿದೆ. ಸೊ ಈ ಬಿಮ್ಸ್ಟೆಕ್ ಶೃಂಗಸಭೆ ಯಾವ ರೀತಿಯಾಗಿ ನಡೆಯಿತು, ಅದೇ ರೀತಿಯಾಗಿ ಬಿಮ್ಸ್ಟೆಕ್ ದೇಶಗಳ ಬಿಸಿನೆಸ್ ಸಮಿಟ್ ಅನ್ನು ಕೂಡ ಇತ್ತೀಚೆಗೆ ಮೊಟ್ಟ ಮೊದಲ ಬಾರಿಗೆ ಒಂದು ದೇಶ ಆಯೋಜನೆ ಮಾಡಿತ್ತು. ಆ ದೇಶ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಭಾರತ, ನೇಪಾಳ, ಭೂತಾನ್, ಮಯನ್ಮಾರ್. ಅಂದ್ರೆ ಭಾರತ ದೇಶವು ಬಿಮ್ಸ್ಟೆಕ್ ದೇಶಗಳ ಬಿಸಿನೆಸ್ ಸಮಿಟ್ ಅನ್ನ ನಡೆಸಿತ್ತು. ಸೊ ಜೈಶಂಕರ್ ಟು ಇನಾಗ್ರೇಟ್ ಫಸ್ಟ್ ಬಿಮ್ಸ್ಟೆಕ್ ಬಿಸಿನೆಸ್ ಸಮಿಟ್ ಇನ್ ಡೆಲ್ಲಿ. ಓಕೆ, ನಮ್ಮ ಭಾರತದ ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ಅವರು ಫಸ್ಟ್ ಬಿಮ್ಸ್ಟೆಕ್ ಬಿಸಿನೆಸ್ ಸಮಿಟ್ ಅನ್ನ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದ್ರು ಅನ್ನೋದನ್ನ ಗಮನಿಸಬಹುದು. ಓಕೆ, ಹಾಗಾದ್ರೆ ಸೊ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಭಾರತದ ಕೈಗಾರಿಕೆಗಳ ಒಕ್ಕೂಟವು ಆಗಸ್ಟ್ 6ರಿಂದ 8ರವರೆಗೆ 2024 ನವದೆಹಲಿಯಲ್ಲಿ ಮೊದಲ ಬಿಮ್ಸ್ಟೆಕ್ ವ್ಯಾಪಾರ ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಫಸ್ಟ್ ಬಿಮ್ಸ್ಟೆಕ್ ಬಿಸಿನೆಸ್ ಸಮಿಟ್ 6 to 8 ಆಗಸ್ಟ್ 2024 ನ್ಯೂ ಡೆಲ್ಲಿ. ಓಕೆ, ಇದರಲ್ಲಿ ಬೇರೆ ಬೇರೆ ದೇಶಗಳ ಪ್ರಮುಖ ನಾಯಕರು ಕೂಡ ಭಾಗವಹಿಸಿದ್ರು ಅನ್ನೋದನ್ನ ಗಮನಿಸಬಹುದು. ಸೊ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಇದು ಫಸ್ಟ್ ಎಡಿಷನ್ ಆಫ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಬಿಮ್ಸ್ಟೆಕ್ ಬಿಸಿನೆಸ್ ಸಮಿಟ್ ಹೆಲ್ಡ್ ಇನ್ ಡೆಲ್ಲಿ. ಹಾಗಾದ್ರೆ ಬಿಮ್ಸ್ಟೆಕ್ ಅಂದ್ರೆ ಏನು? ಸೊ ಬಹಳ ಸಲ ಆಲ್ರೆಡಿ ಹೇಳಿದ್ದೀನಿ, ಜಸ್ಟ್ ಫಾರ್ ಮತ್ತೊಮ್ಮೆ ಇದರ ರೀಕ್ಯಾಪ್ ಅಂದ್ರೆ ಬಿಮ್ಸ್ಟೆಕ್ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ನೆನ್ಪಿಡ್ಬೇಕು. ಅಂದ್ರೆ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ದೇಶಗಳ 7 ದೇಶಗಳ ಒಂದು ಒಕ್ಕೂಟ. ಇದರಲ್ಲಿ ಯಾವ್ಯಾವ ದೇಶಗಳು ಭಾಗವಾಗಿದ್ದಾವೆ? ಹಿಂದೆ 1997ರಲ್ಲಿ 6 ಜೂನ್ ಅಂದು ಬ್ಯಾಂಕಾಕ್ ಅಲ್ಲಿ ಸ್ಥಾಪನೆಯಾದಾಗ ಇದರಲ್ಲಿ ಬಿಸ್ಟೆಕ್ ಇತ್ತು. ಅಂದ್ರೆ ಬಾಂಗ್ಲಾದೇಶ, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ಗಳ ಎಕನಾಮಿಕ್ ಕೋಆಪರೇಷನ್ಗೆ ಒಂದು ಸಂಘಟನೆ. ಇದರ ಪ್ರಧಾನ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆ ಮಾಡಿದ್ರು. ನಂತರ 1997 ಡಿಸೆಂಬರ್ 22ರಂದು ಮಯನ್ಮಾರ್ ಕೂಡ ಜಾಯ್ನ್ ಆಯಿತು. ಬಿಸ್ಟೆಕ್ ಇದ್ದಿದ್ದು ಬಿಮ್ಸ್ಟೆಕ್ ಆಯಿತು.
ಅದಾದ ನಂತರ 2004ರಲ್ಲಿ ಮತ್ತೆ ನೇಪಾಳ ಭೂತಾನ್ಗಳು ಕೂಡ ಜಾಯ್ನ್ ಆಗಿರುವುದರಿಂದ ಇದನ್ನ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಬದಲಾವಣೆಗಳನ್ನು ಮಾಡಿದ್ರು. 7 ದೇಶಗಳು ಬಾಂಗ್ಲಾದೇಶ, ಭೂತಾನ್, ಇಂಡಿಯಾ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್. ಪ್ರಧಾನ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿ ಅನ್ನೋದನ್ನ ಗಮನಿಸ್ತಾ, ಸೊ ಅದರ ದೇಶಗಳು ಯಾವ್ಯಾವು ಅಂತ ಕೂಡ ಮ್ಯಾಪ್ ಅಲ್ಲಿ ನೋಡಬಹುದು. ಕ್ವಶನ್ ನಂಬರ್ 11. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಮಾಜಿ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಜಿ ಪದ್ಮನಾಭನ್ ಅವರಿಗೆ ವಿಜ್ಞಾನ ಪುರಸ್ಕಾರ ಅಥವಾ ವಿಜ್ಞಾನ ರತ್ನ ಎನ್ನುವ ಪ್ರಶಸ್ತಿ ದೊರಕಿದೆ. ಪ್ರಸಿದ್ಧ ಜೀವ ರಸಾಯನ ವಿಜ್ಞಾನಿ IISc ಬೆಂಗಳೂರಿನ ಮಾಜಿ ನಿರ್ದೇಶಕ ಗೋವಿಂದರಾಜನ್ ಪದ್ಮನಾಭನ್ ಅವರನ್ನ ಕೇಂದ್ರ ಸರ್ಕಾರವು ಇದೇ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲ ವಿಜ್ಞಾನ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಫಸ್ಟ್ ಟೈಮ್ ವಿಜ್ಞಾನ ರತ್ನ ಪ್ರಶಸ್ತಿ ನೀಡ್ತಾ ಬರ್ತಾ ಇದೆ ಕೇಂದ್ರ ಸರ್ಕಾರ. ಅದಕ್ಕೆ ನಮ್ಮ ಬೆಂಗಳೂರಿನ IISc ಮಾಜಿ ನಿರ್ದೇಶಕರು ಗೋವಿಂದರಾಜನ್ ಪದ್ಮನಾಭನ್ ಅವರನ್ನ ಆಯ್ಕೆ ಮಾಡಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಸರ್ಕಾರ ಪ್ರತಿ ವರ್ಷ ಕೊಡಮಾಡುವ 33 ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿಯೂ ಕೂಡ ಒಂದಾಗಿದೆ. ವಿಜ್ಞಾನ ರತ್ನ ಅಲ್ಲದೆ ಈ ಬಾರಿ 13 ವಿಜ್ಞಾನ ಶ್ರೀ, 18 ವಿಜ್ಞಾನ ಯುವ ಪ್ರಶಸ್ತಿಗಳನ್ನು ಕೂಡ ಪ್ರಕಟಿಸಲಾಗಿದೆ. ಜೊತೆಗೆ ಇಸ್ರೋದ ಚಂದ್ರಯಾನ 3 ತಂಡಕ್ಕೆ ಟೀಮ್ ವಿಜ್ಞಾನ ಪ್ರಶಸ್ತಿ ಕೂಡ ನೀಡಲಾಗಿದೆ. ಗೋವಿಂದರಾಜನ್ ಪದ್ಮನಾಭನ್ ವಿಜ್ಞಾನ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ಮಲೇರಿಯಾಕ್ಕೆ ಸಂಬಂಧಿಸಿದಂತೆ ನಡೆಸಿದ ಸಂಶೋಧನೆಯಿಂದ ಪ್ರಸಿದ್ಧಿಯನ್ನು ಗಳಿಸಿದರೆ ಅವರಿಗೆ ಪದ್ಮಭೂಷಣ, ಪದ್ಮಶ್ರೀ ಗೌರವ ಕೂಡ ನೀಡಲಾಗಿದೆ. ಓಕೆ, ಸೊ IAS ವಿಜ್ಞಾನಿಗೆ ಚೊಚ್ಚಲ ವಿಜ್ಞಾನ ರತ್ನ ಅನ್ನೋದನ್ನ ಗಮನಿಸಬೇಕು. ಓಕೆ, ಗೋವಿಂದರಾಜನ್ ಪದ್ಮನಾಭನ್ ಅವರಿಗೆ 2003ರಲ್ಲಿ ಪದ್ಮಭೂಷಣ, 1991ರಲ್ಲಿ ಪದ್ಮಶ್ರೀ, 1983ರಲ್ಲಿ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಕೂಡ ಸರ್ಕಾರ ನೀಡಿ ಗೌರವಿಸಿದೆ. ಓಕೆ, ಸೊ ನೋಡಬಹುದು ಮತ್ತಷ್ಟು ಡೀಟೇಲ್ಸ್. ಕ್ವಶನ್ ನಂಬರ್ 12. RBI ಹಣಕಾಸು ನೀತಿ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ಸ್ ಗಳ ಮುಖ್ಯ ಅಂಶಗಳು ನೋಡೋದಾದ್ರೆ, RBI ರೆಪೋ ದರವನ್ನ ಸತತ 9ನೇ ಬಾರಿಗೆ 6.5ರಲ್ಲಿಯೇ ಇರಿಸಿದೆ, ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಸೊ RBI ಮಾನಿಟರಿ ಪಾಲಿಸಿ ಕಮಿಟಿ MPC ಹೈಲೈಟ್ಸ್ RBI ಕೀಪ್ಸ್ ರೆಪೋ ರೇಟ್ ಅನ್ಚೇಂಜ್ಡ್ ಅಟ್ 6.5% ಅಲ್ಲೇ ಇದೆ. ರೆಪೋ ದರದಲ್ಲಿ ಬದಲಾವಣೆ ಇಲ್ಲ. ಹಣದುಬ್ಬರ 4% ಕೆಳಗಿಳಿದರಷ್ಟೇ ದರ ಇಳಿಕೆ. ಹೌದು, ಈಗ ಇಳಿದಿದೆ, 3.54 ಬಂದಿದೆ ರಿಟೇಲ್ ಇನ್ಫ್ಲೇಷನ್. ಮೊದಲನೇ ಪ್ರಶ್ನೆ ನೋಡಿದ್ವಿ, ಬಡ್ಡಿ ಹೊರೆ ಯಥಾಸ್ಥಿತಿ, ಸಾಲಗಾರರಿಗಿಲ್ಲ ರಿಲೀಫ್. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಸತತ 9ನೇ ಬಾರಿಗೆ ತನ್ನ ರೆಪೋ ದರವನ್ನ ಯಥಾಸ್ಥಿತಿಯಲ್ಲಿಯೇ ಇರಿಸಿದೆ. ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯ ನಿರೀಕ್ಷೆಯಲ್ಲಿದ್ದ ಸಾಲಗಾರರಿಗೆ RBI ನಿರ್ಧಾರ ನಿರಾಶೆ ತಂದಿದೆ. RBIನ ಹಣಕಾಸು ನೀತಿ ಪರಾಮರ್ಶೆ ಸಮಿತಿ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ನ ಸಭೆಯ ಮುಕ್ತಾಯಗೊಂಡಿದ್ದು, ಇದು ಹಣಕಾಸು ನೀತಿಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ನೋಡಬಹುದು, 6.5ರಲ್ಲಿ ರೆಪೋ ದರವನ್ನು ಮುಂದುವರಿಸಲು ನಿರ್ಧರಿಸಲಾಗಿದೆ. ಜೊತೆಗೆ 7.2ರಷ್ಟು ಭಾರತದ GDP ಬೆಳವಣಿಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಏನಂತ ಹೇಳಿತ್ತು ಅದನ್ನಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದೆ. ಸೊ 7.2% GDP ಗ್ರೋತ್ ಭಾರತದಾಗಲಿದೆ ಅಂತ ಕೂಡ ಹೇಳಿದೆ RBI. ಇನ್ನು ಬ್ಯಾಂಕ್ಗಳಲ್ಲಿ ಚೆಕ್ ವಿಲೇವಾರಿಗಳು ಕ್ಷಿಪ್ರವಾಗ್ತವೆ. ಬ್ಯಾಂಕ್ಗಳಲ್ಲಿ ಚೆಕ್ ಹಾಕಿದರೆ ಅದು ನಗದಾಗಲು 2-3 ದಿನಗಳು ಬೇಕಾಗ್ತಾ ಇತ್ತು. ಒಂದು ವೇಳೆ ವಾರಾಂತ್ಯ ಇಲ್ಲವೇ ರಜೆ ಇದ್ದರೆ ಹಣ ವರ್ಗಾವಣೆಗೆ 4ರಿಂದ 5 ದಿನಗಳು ಕಾಯುವ ಸ್ಥಿತಿ ಇತ್ತು. ಅದಕ್ಕೋಸ್ಕರ ಇನ್ನು ಮುಂದೆ ಚೆಕ್ ತ್ವರಿತ ವಿಲೇವಾರಿಗಾಗಿ CTS ಚೆಕ್ ಟ್ರಂಕೇಶನ್ ಸಿಸ್ಟಮ್ ಎನ್ನುವ ಹೊಸ ವ್ಯವಸ್ಥೆಯನ್ನ ತರ್ತಾ ಇದೆ ಅಂತ ಪ್ರಸ್ತುತ ವಿಡಿಯೋದಲ್ಲಿ ನಾವು ಆಲ್ರೆಡಿ ಬೇರೆ ಒಂದು ಕ್ವಶನ್ ಅಲ್ಲಿ ನೋಡಿದ್ವಿ. ಜೊತೆಗೆ 2024-25 ಆರ್ಥಿಕ ವರ್ಷದ GDP ಬೆಳವಣಿಗೆ ದರವನ್ನ 7.2ರಷ್ಟು ಇರಲಿದೆ ಅಂತ ಮತ್ತೊಮ್ಮೆ ಅದನ್ನೇ ಮುಂದುವರಿಸ್ತಾ ಇದೆ. ಓಕೆ, ಮತ್ತು UPI ಮಿತಿ ಏರಿಕೆ. ಸದ್ಯದ UPI ಮೂಲಕ 1 ಲಕ್ಷ ರೂಪಾಯಿವರೆಗಿನ ಹಣ ಪಾವತಿಗೆ ಮಿತಿಯನ್ನ ನಿಗದಿಪಡಿಸಲಾಗಿದೆ. ಇದನ್ನು 5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಈ ಹೊಸ ವ್ಯವಸ್ಥೆಯು ತೆರಿಗೆ ಪಾವತಿಗೆ ಅಷ್ಟೇ ಸೀಮಿತವಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ 1 ಲಕ್ಷ ಮಿತಿಯೇ ಇದೆ. ಆದ್ರೆ ತೆರಿಗೆ ಪಾವತಿಗೆ 5 ಲಕ್ಷ ರೂಪಾಯಿವರೆಗೂ ತೆರಿಗೆಯನ್ನ ಕಟ್ಟೋದಿದ್ರೆ 5 ಲಕ್ಷ ರೂಪಾಯಿವರೆಗೂ ಬೇಕಾದ್ರೆ ನೀವು ತೆರಿಗೆಯನ್ನ ಬಳಸಬಹುದು. ಥ್ರೂ ದ UPI ಫೋನ್ ಪೇ ಮಾಡಬಹುದು ಅಥವಾ ಗೂಗಲ್ ಪೇ ಮಾಡಬಹುದು. ಓಕೆ, ಹಾಗಾದ್ರೆ 6.5% ರೆಪೋ ರೇಟ್, ಎಷ್ಟು ರೆಪೋ ರೇಟ್
6.25%, ಪ್ರೊಜೆಕ್ಷನ್ ಆಫ್ ದ GDP ಗ್ರೋತ್ 7.2% ಇದೆ ನೋಡ್ಬೋದು. ಇನ್ನು ರಿಟೇಲ್ ಇನ್ಫ್ಲೇಷನ್ ಎಷ್ಟಾಗ್ಬೋದು ಅಂದರೆ 4.5% ಅಷ್ಟು ಈ ಒಂದು ಆರ್ಥಿಕ ವರ್ಷದಲ್ಲಿ ಇರಬಹುದು ಅಂತ ಹೇಳಿದರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ ಸೊ 9th ಟೈಮ್ ಕಂಟಿನ್ಯೂಸ್ಲಿ ರೆಪೋ ರೇಟನ್ನು 6.5% ಅಲ್ಲೇ ಇರಿಸ್ತಾ ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು. ಕ್ವಶನ್ ನಂಬರ್ 13, ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಸ್ಟ್ರಾ ಮಾರ್ಕ್ 1 ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿಯಾಗಿದೆ? ವಾಟ್ ಕೈಂಡ್ ಆಫ್ ಮಿಸೈಲ್ ಈಸ್ ಅಸ್ಟ್ರಾ ಮಾರ್ಕ್ 1 MK1 ಮಿಸೈಲ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್? ಅಂದ್ರೆ ಅದೊಂದು BVR ಬಿಯಾಂಡ್ ವಿಜುವಲ್ ರೇಂಜ್. ನೋಡಿ, BVR ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್, BVRAM ಅಂತ ಕರಿತೀವಿ. ಅಂದ್ರೆ ದೃಶ್ಯ ವ್ಯಾಪ್ತಿಯನ್ನ ಮೀರಿರುವ ಗಾಳಿಯಿಂದ ಗಾಳಿಗೆ ಆರುವ ಕ್ಷಿಪಣಿಯಾಗುತ್ತೆ ಅಸ್ಟ್ರಾ ಮಾರ್ಕ್ 1 ಕ್ಷಿಪಣಿ. ಯಾಕೆ ಸುದ್ದಿಯಲ್ಲಿದೆ? ಭಾರತದ ವಾಯುಪಡೆ ಅಸ್ಟ್ರಾ ಮಾರ್ಕ್ 1ಗಳ 200 ಕ್ಷಿಪಣಿಗಳನ್ನ ತಯಾರು ಮಾಡಲು ಇವತ್ತು ಒಪ್ಪಿಗೆಯನ್ನ ಕೊಟ್ಟಿದೆ. ಹಾಗಾದ್ರೆ BVRAM ಅಂದ್ರೆ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಆಗಿರತಕ್ಕಂತಹ ಆಲ್ ವೆದರ್ ಆಲ್ ಆಸ್ಪೆಕ್ಟ್ ಅಸ್ಟ್ರಾ ಮಾರ್ಕ್ 1 MK1 ಕ್ಷಿಪಣಿಯನ್ನ ಡೆವಲಪ್ ಮಾಡ್ತಾ ಇರತಕ್ಕಂತಹ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಆದ್ರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರತಕ್ಕಂಥ ಸಂಸ್ಥೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ಹೈದರಾಬಾದ್. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅಂದ್ರೆ ಇಂಡಿಯಾಸ್ ಇಂಟಿಗ್ರೇಟೆಡ್ ಮಿಸೈಲ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ IGMDP ಅಂಡರ್ ಅಲ್ಲಿ ಅಸ್ಟ್ರಾ ಮಾರ್ಕ್ 1 ಅನ್ನ ಡೆವಲಪ್ ಮಾಡಿದ್ರು ಅನ್ನೋದನ್ನ ಗಮನಿಸಬಹುದು. ಒಟ್ಟಾರೆಯಾಗಿ ಅಸ್ಟ್ರಾ MK1 ಕ್ಷಿಪಣಿಯ 200 ಕ್ಷಿಪಣಿಗಳನ್ನ ತಯಾರಿ ಮಾಡಿಕೊಡೋದಕ್ಕೆ ಇವತ್ತು ಭಾರತದ ವಾಯುಪಡೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ಗೆ ಆರ್ಡರ್ ಅನ್ನ ನೀಡಿದೆ ಅಂತಕ್ಕಂಥದ್ದು ಗಮನಿಸಬೇಕು. ಹಾಗಾದ್ರೆ ಅಸ್ಟ್ರಾ ಮಾರ್ಕ್ 1 ಮಿಸೈಲ್ ಅಂತಕ್ಕಂಥದ್ದು ಇದು ಏರ್ ಟು ಏರಾ, ಏರ್ ಟು ಸರ್ಫೇಸಾ, ಸರ್ಫೇಸ್ ಟು ಸರ್ಫೇಸಾ ಅಥವಾ ಯಾವ ರೀತಿಯ ಮಿಸೈಲ್ ಅನ್ನೋದನ್ನ ಗಮನಿಸಬೇಕು. ಸೊ ಅಸ್ಟ್ರಾ MK1 ಏರ್ ಟು ಏರ್, ಅಸ್ಟ್ರಾ MK2 ಏರ್ ಟು ಏರ್, ಅಸ್ಟ್ರಾ MK3 ಆಲ್ಸೋ ಏರ್ ಟು ಏರ್. ಸೊ ಹೀಗೆ ಏರ್ ಟು ಏರ್ ಅಂದ್ರೆ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಅಂದ್ರೆ ಅರ್ಥ ಯಾವುದಾದರೂ ಯುದ್ಧ ವಿಮಾನದಲ್ಲೇ ಇದನ್ನ ತೆಗೆದುಕೊಂಡು ಹೋಗ್ಬೇಕು. ಹಾಗಾದ್ರೆ ಯಾವ ಯುದ್ಧ ವಿಮಾನಕ್ಕೆ ಅಲ್ವಾ? Su-30 MKI ಯುದ್ಧ ವಿಮಾನ ಮತ್ತು ತೇಜಸ್ ಏರ್ಕ್ರಾಫ್ಟ್ ಗಳಲ್ಲಿ ಬಳಸ್ತಕ್ಕಂತಹ ಅಸ್ಟ್ರಾ MK1 ಮಿಸೈಲ್. ಸೊ MK1 ಮಿಸೈಲ್ ಅಂದ್ರೆ ಇದರ ಸ್ಪೀಡು ಮ್ಯಾಕ್ 4.5 ಪ್ಲಸ್ ಇದೆ ಮತ್ತು 110 ಕಿಲೋಮೀಟರ್ ರೇಂಜ್ ಇದೆ. MK2 ಕೂಡ ಸ್ಪೀಡ್ ಸೇಮ್ ಇದೆ, 4.5 ಮ್ಯಾಕ್ ಇದೆ, 160 ಕಿಲೋಮೀಟರ್ ರೇಂಜ್ ಇದೆ. MK3 350 ಕಿಲೋಮೀಟರ್ ರೇಂಜ್ ಇದೆ, ಸ್ಪೀಡ್ 4.5 ಮ್ಯಾಕ್ ಇದೆ ಅನ್ನೋದನ್ನ ಗಮನಿಸಬಹುದು. ಅಸ್ಟ್ರಾ ಮಿಸೈಲ್. ಓಕೆ. ಕ್ವಶನ್ ನಂಬರ್ 14, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಬೆಂಬಲ ಬೆಲೆ ಅಂತ ಕರಿತೀವಿ. ಈ ಬೆಂಬಲ ಬೆಲೆಯಲ್ಲಿ ರೈತರಿಂದ ಎಲ್ಲಾ ಬೆಳೆಗಳನ್ನ ಖರೀದಿಸಿದ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂದ್ರೆ ವಿಚ್ ಸ್ಟೇಟ್ ರೀಸೆಂಟ್ಲಿ ಬಿಕೇಮ್ ದ ಫಸ್ಟ್ ಇನ್ ಇಂಡಿಯಾ ಟು ಬೈ ಆಲ್ ದ ಕ್ರಾಪ್ಸ್ ಫ್ರಮ್ ದ ಫಾರ್ಮರ್ಸ್ ಎಟ್ MSP. ಈಗ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಸಾಕಷ್ಟು ಬೆಳೆಗಳಿದಾವೆ, ಎಲ್ಲಾ ಬೆಳೆಗಳಿಗೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಲ್ಲ. ಹಾಗಾದ್ರೆ ಒಂದು ರಾಜ್ಯ ಯಾವುದೇ ಬೆಳೆ ಬೆಳೆಯಲಿ ಎಲ್ಲದಕ್ಕೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದೆ. ಹಾಗಾದ್ರೆ ಯಾವುದು ರಾಜ್ಯ? ಹರಿಯಾಣ ರಾಜ್ಯ. ಸೊ ಹರಿಯಾಣ ಕ್ಯಾಬಿನೆಟ್ ಗಿವ್ಸ್ ನಾಟ್ ಟು ಬೈ 10 more crops at a minimum support price ಅಂತ. ಹೀಗೆ ಹರಿಯಾಣದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದೆ. ಹಾಗಾಗಿ ಅಲ್ಲಿನ ಮುಖ್ಯಮಂತ್ರಿಗಳು ಹರಿಯಾಣದ ಚೀಫ್ ಮಿನಿಸ್ಟರ್ ನಾಯಬ್ ಸಿಂಗ್ ಸೈನಿ ರವರು ಇಂತಹ ಒಂದು ರೈತರನ್ನ ಅವರು ಎಲೆಕ್ಷನ್ ಇರೋದ್ರಿಂದ ಇದು ಕಾಮನ್. ಒಟ್ಟಾರೆಯಾಗಿ ಎಲ್ಲಾ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಹರಿಯಾಣ ಅನ್ನೋದನ್ನ ಗಮನಿಸಬೇಕು. ಹರಿಯಾಣದ ಮುಖ್ಯಮಂತ್ರಿ ಅವರು ರಾಜ್ಯದ ಎಲ್ಲಾ ಬೆಳೆಗಳನ್ನ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಸಂಗ್ರಹಿಸುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಮೊದಲ ನಿದರ್ಶನ ಭಾರತದಲ್ಲಿ. ಓಕೆ. ಇನ್ನು ಕ್ವಶನ್ ನಂಬರ್ 15 ಮತ್ತು ಆಗಸ್ಟ್ 2024ರ 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ಆಸಿಯಾನ್ ಸಂಘ ಅಥವಾ ಸಂಘಟನೆ ಮತ್ತು ಭಾರತ, ಹೀಗೆ ಆಸಿಯಾನ್ ಭಾರತ ಎರಡು ಸಂಘಟನೆಗಳ, ಭಾರತ ದೇಶ ಮತ್ತು ಆಸಿಯಾನ್ ಸಂಘಟನೆಗಳ ಸರಕುಗಳ ಒಪ್ಪಂದ AITIGA ಅಂದ್ರೆ ಆಸಿಯಾನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್
ಜಂಟಿ ಸಮಿತಿಯ 5ನೇ ಸಭೆಯನ್ನ ಎಲ್ಲಿ ನಡೆಸಿತು? ರೀಸೆಂಟ್ಲಿ ವೇರ್ ವಾಸ್ ದ 5th ಮೀಟಿಂಗ್ ಆಫ್ ದ ಆಸಿಯಾನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್ AITIGA ಜಾಯಿಂಟ್ ಕಮಿಟಿ ಹೆಲ್ಡ್ ಅಂದ್ರೆ ಜಕಾರ್ತಾ, ನವದೆಹಲಿ, ಮಾಸ್ಕೋ, ಬೀಜಿಂಗ್ ಅಂದ್ರೆ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದಲ್ಲಿ ಆಸಿಯಾನ್ ಮತ್ತು ಭಾರತದ ಸರಕುಗಳ ಒಪ್ಪಂದದ ಜಂಟಿ ಸಮಿತಿಯ 5ನೇ ಸಭೆಯನ್ನ ನಡೆಸಲಾಯಿತು. 5th ಏಷಿಯನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್ ಜಾಯಿಂಟ್ ಕಮಿಟಿ ಮೀಟಿಂಗ್ ಹೆಲ್ಡ್ ಇನ್ ಜಕಾರ್ತಾ. ಭಾರತದ ಅಡಿಷನಲ್ ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಕಾಮರ್ಸ್ ರಾಜೇಶ್ ಅಗ್ರವಾಲ್ ಅವರು ಮತ್ತು ಈ ಆಸಿಯಾನ್ನ ಬೇರೆ ಬೇರೆ ಮುಖ್ಯಸ್ಥರು ಕೂಡ ಇಲ್ಲಿ ಭಾಗವಹಿಸಿದ್ರು ಅನ್ನೋದನ್ನು ಗಮನಿಸಬಹುದು. AITIGA 5th ಮೀಟಿಂಗ್ ಅನ್ನ ನಡೆಸಲಾಗಿತ್ತು ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದಲ್ಲಿ ಅನ್ನೋದನ್ನು ಗಮನಿಸಬೇಕು. ಜೂನ್ 29ರಿಂದ ಆಗಸ್ಟ್ 1, 2024 ಜಕಾರ್ತಾದಲ್ಲಿ 5ನೇ ಆಸಿಯಾನ್ ಭಾರತದ ಸರಕುಗಳ ಒಪ್ಪಂದದ ಜಂಟಿ ಸಮಿತಿ ಸಭೆಯು ನಡೆಸಲಾಯಿತು ಅನ್ನೋದನ್ನು ಗಮನಿಸಬಹುದು. ಇದರ ವ್ಯಾಪಾರ ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಇದರಲ್ಲಿ ಡಿಸ್ಕಷನ್ ಅನ್ನ ಮಾಡಲಾಯಿತು. ಸೊ ನೋಡಬಹುದು, ಭಾರತ ಮತ್ತು ಆಸಿಯಾನ್ನ 10 ರಾಷ್ಟ್ರಗಳ ರೆಪ್ರೆಸೆಂಟೇಟಿವ್ಸ್ ಕೂಡ ಭಾಗವಹಿಸಿದ್ರು. ಹಾಗಾದ್ರೆ ಆಸಿಯಾನು ಇಂಡೋನೇಷ್ಯಾ ಎಲ್ಲಿ ಬರುತ್ತೆ? ಜಕಾರ್ತಾ ಅನ್ನೋ ವಿಚಾರ ಇಂಡೋನೇಷ್ಯಾದ ಬಗ್ಗೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ, ನೂತನ ರಾಜಧಾನಿ ನುಸಾಂತರ ಅನ್ನೋದನ್ನ ಡೆವಲಪ್ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆ ಜೋಕೋ ವಿಡಿಡೋ ಅಲ್ಲಿನ ಪ್ರೆಸಿಡೆಂಟ್ ಆದ್ರೆ ಮೊರೂಫ್ ಅಮೀನ್ ಅವರು ಅಲ್ಲಿನ ವೈಸ್ ಪ್ರೆಸಿಡೆಂಟ್ ಅಂತೆ. ಒಟ್ಟಾರೆಯಾಗಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆಸಿಯಾನ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಪ್ರಧಾನ ಕಚೇರಿ 8 ಆಗಸ್ಟ್ 1967 ಸ್ಥಾಪನೆ. ಇದರಲ್ಲಿ ಒಟ್ಟು ಫೌಂಡಿಂಗ್ ಮೆಂಬರ್ಸ್ ಅಂದ್ರೆ 5 ದೇಶಗಳು. ಒಂದು ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಪುರ್, ಥೈಲ್ಯಾಂಡ್ 5 ಸಂಸ್ಥಾಪಕ ರಾಷ್ಟ್ರಗಳಾದರೆ ನಂತರದಲ್ಲಿ ಬ್ರೂನೈ, ಕಾಂಬೋಡಿಯಾ, ಲಾವೋಸ್, ಮಯನ್ಮಾರ್, ವಿಯೆಟ್ನಾಂಗಳು ಸೇರ್ಕೊಂಡಿದ್ದಾವೆ. ಹೀಗೆ ಒಟ್ಟಾರೆಯಾಗಿ 10 ದೇಶಗಳ ಒಂದು ಒಕ್ಕೂಟವಾಗುತ್ತೆ ಆಸಿಯಾನ್. 10 ದೇಶಗಳ ಒಕ್ಕೂಟ ಮತ್ತು ಭಾರತವು ಸೇರಿದಂತೆ ಒಂದು ಮೀಟಿಂಗ್ ಅನ್ನ, ಅಲ್ಲಿನ ವ್ಯಾಪಾರ ಒಪ್ಪಂದಕ್ಕಿರ್ತಕ್ಕಂಥ ಮೀಟಿಂಗ್ ಅನ್ನು ಕೂಡ ಇತ್ತೀಚೆಗೆ ಮಾಡಿದ್ರು ಅನ್ನೋದನ್ನ ಗಮನಿಸಬಹುದು. ಒಟ್ಟಾರೆಯಾಗಿ ಆಗಸ್ಟ್ 2024 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಡಿಸ್ಕಷನ್ ಮಾಡಿದ್ವಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಬೆಂಬಲವನ್ನು ನೀಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.